ಹಾಯ್ ಹಲೋ ನಮಸ್ತೆ ಪ್ರತಿಯೊಬ್ಬರಿಗೂ ಕೂಡ ಕಾನ್ಸೆಪ್ಟ್ನೆಸ್ ಟ್ಯೂಟೋರಿಯಲ್ ಧಾರವಾಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವೇನು ಮಾಡ್ಲಿಕ್ಕತ್ತಿದ್ದೀವಿ, ಕಂಟಿನ್ಯೂಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ನ ನಾವು ನೋಡ್ಲಿಕ್ಕತ್ತಿದ್ದೇವೆ. ಸೊ ಈಗ ಬರ್ತಕ್ಕಂಥದ್ದು ಏನು ಟಾಪಿಕ್ಸ್ ಇದಲ್ಲ, ಇವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗ್ತವೆ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಆಗಿರ್ತದೆ. ಓಕೆ, ಇನ್ ದಿಸ್ ಕೇಸ್ ಇವತ್ತು ನಾವು ಯಾವುದ್ರ ಬಗ್ಗೆ ನಾವು ಮಾತಾಡ್ತೀವಿ, ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಸೊ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಒಳಗೆ ನಾವು ಮೂರು ನೋಡ್ತೇವೆ. ಒಂದು ಏನಪ್ಪ ಅಂತಂದರೆ, ಒಂದು ಕ್ವಾಂಟೈಸೇಷನ್ ಆಫ್ ಚಾರ್ಜ್, ನೆಕ್ಸ್ಟ್ ಅಡಿಟಿವಿಟಿ ಆಫ್ ಚಾರ್ಜಸ್, ದೆನ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಅರ್ಥ ಆಗ್ಲಿಕ್ಕದ? ಓಕೆ, ಸೊ ಫಸ್ಟ್ ಕಮ್ಸ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತಂದ್ರೆ ಏನು, ನಾವು ಯಾವುದಕ್ಕೆ ಆ ಥರ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳ್ತೇವೆ ಅರ್ಥ ಮಾಡ್ಕೊಳ್ಳಿ. ಲೆಟ್ ಸಪೋಸ್ ಇಲ್ಲಿ ನಾವು ಏನಂತ ತೊಗೊಳ್ಳೋಣ, ಲೆಟ್ ಸಪೋಸು ಒಂದು ಯು ಕ್ಯಾನ್ ಸೇ, ಅದಕ್ಕೂ ಮುಂಚೆ ಬೇಡ, ನಿಮಗೊಂದು ಕೆಲಸ ಮಾಡೋಣ, ಮೊದಲಕ್ಕೆ ನಿಮಗೆ ಡೆಫಿನೇಷನ್ ಹೇಳ್ತೀನಿ, ನೆಕ್ಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಓಕೆನಾ? ಸೊ ಏನದ, ಟೋಟಲ್ ಚಾರ್ಜ್ ಆನ್ ದ ಬಾಡಿ ಇಟ್ಸ್ ಎ ಇಂಟೀಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಯೂನಿಟ್ ಆಫ್ ಚಾರ್ಜ್. ಮೀನಿಂಗ್ ಏನಾಯಿತು ಇಲ್ಲಿ, ವಿತ್ ಎಕ್ಸಾಂಪಲ್ಸನ್ನ ನಾವು ನೋಡೋಣಂತ. ಫಾರ್ ಎಕ್ಸಾಂಪಲ್, ಲೆಟ್ ಸಪೋಸ್ ಇಲ್ಲಿ ಒಂದು ಕ್ಲಾಸ್ ರೂಮ್ ಅದ ನಿಮ್ಮಲ್ಲಿ. ಕ್ಲಾಸ್ ರೂಮ್ನಲ್ಲಿ ಎಷ್ಟಿದಾರಪ್ಪ, ಲೆಟ್ ಸಪೋಸ್ ನಮ್ಮ ಕಡೆ ಈಗ ಎಷ್ಟಿದ್ದಾರೆ ರೀ, 10 ಮಂದಿ ಇದ್ದಾರೆ, ಹೌದಾ? ಇನ್ನು ಕೌಂಟ್ ಮಾಡಿದ್ರೆ ಓಕೆ, ಇಲ್ಲೇ 3 ದೆನ್ ಇಲ್ಲೇ 2 ಸೊ ಎಷ್ಟಾದ್ರಿ, 10 ಮಂದಿ ಆದ್ರೆ. ಸೊ 10 ಮಂದಿ ಇದ್ದಾರೆ. ಟೀಚರ್ ಏನು ಹೇಳ್ತಾರ, ನಾಳೆ ಟೂರ್ ಐತಪ್ಪ ತಮ್ಮ, ಎಲ್ಲರೂ ಏನು ಮಾಡಿರಿ, ಸಾರಿ ನಾಳೆ ಇಲ್ಲಲ್ಲ, ನಾಡ್ದು ಐತೆ ಟೂರ್. ಓಕೆ, ನಾಳೆನೇ ತೊಗೊಂಡು ಬರೋಕ್ಕೆ ಬರಲ್ಲ. ಓಕೆ ರೈಟ್, ಸೊ ನಾಡ್ದು ಟೂರ್ ಐತಿ, ಸೊ ಎಲ್ಲರೂ 50 ರೂಪಾಯಿ ತೊಗೊಂಬರಿಪ್ಪ ಅಂತ ಹೇಳ್ತಾರೆ. ಯಾರು? ಇವರು ಟೀಚರ್, ಇವು ಮೇಡಮ್ ಹಂಗಂತಲೇ ಎಲ್ಲರೂ ತೊಗೊಂಬರ್ತಾರೆ. ಓಕೆನಾ? ಸೊ ಮೇಡಮ್ ಕಡೆ ಏನು ಮಾಡ್ತಾರೆ, ಒಂದಷ್ಟು ದುಡ್ಡು ಬರ್ತದೆ, ಒಂದಷ್ಟು ರೊಕ್ಕ ಬರ್ತದೆ. ಅವ್ರು ರೊಕ್ಕ ಎಣಿಸ್ಕೊಂತ ಕುಂದ್ರಕ್ಕಂತೂ ಆಗಲ್ಲ ಅವರಿಗೆ, ಹೌದಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಶಾಣೆತನ ಮಾಡ್ತಾರೆ. ಟೋಟಲ್ ಎಷ್ಟು ಮಂದಿ ಇದ್ದಾರೆ, 10 ಮಂದಿ ಇದ್ದಾರೆ, ಹೌದಾ? ಎಣಿಸಿದ್ರೆ ಅವ್ರು ಏನು ಮಾಡ್ತಾರೆ, ಅವರು 10 ಇಂಟು ಏನು ಮಾಡ್ತಾರಪ್ಪ ಅಂತಂದ್ರೆ 10 ಇಂಟು 50 ಮಾಡ್ತಾರೆ. ಸೊ ದ್ಯಾಟ್ ನಮಗೇನು ಸಿಗುತ್ತೆ, ಟೋಟಲ್ ಅಮೌಂಟ್ 500 ಸಿಗುತ್ತೆ. ಇಲ್ಲಿ ನಾವು ಏನು ಮಾಡಿದ್ವಿ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಅಮೌಂಟ್ ಚಾರ್ಜ್ ಫಾರ್ ಪರ್ ಪರ್ಸನ್, ಅದನ್ನು ಎರಡೂ ನಾವು ಮಲ್ಟಿಪ್ಲೈ ಮಾಡಿದ್ದಕ್ಕೆ ನಮಗೆ ಟೋಟಲ್ ಅಮೌಂಟ್ ಎಷ್ಟೈತೆ ಅನ್ನೋದು ನಮಗೆ ಸಿಕ್ತದೆ, ಟೋಟಲ್ ಸಿಕ್ತು ನಮಗೆ. ಅದೇ ಥರ ಅರ್ಥ ಆಗ್ಲಿಕ್ಕತ್ತದ. ಅದೇ ಥರ ಏನಪ್ಪ ಅಂತಂದ್ರೆ ಇಲ್ಲಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಒಳಗಡೆ ನಮಗೆ ಟೋಟಲ್ ಚಾರ್ಜ್ ಆನ್ ದ ಬಾಡಿ, ನಮಗೊಂದು ಬಾಡಿ ಮೇಲ್ಗಡೆ ಟೋಟಲ್ ಚಾರ್ಜ್ ಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೇವೆ, ನಾವು ಅದನ್ನು ನಂಬರ್ ಆಫ್ ಚಾರ್ಜಸ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನೈತಲ್ಲ ಅದನ್ನು ಮಲ್ಟಿಪ್ಲೈ ಮಾಡ್ತೇವೆ. ಅರ್ಥ ಆಗ್ಲಿಕ್ಕತ್ತದ? ಇಲ್ಲಿ ಎನ್ ಅನ್ನೋದು ಏನಪ್ಪ ಅಂತ, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಏನ್ರಿ ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದಂಗೆ ಅದು ಮೀನಿಂಗ್. ಇಲ್ಲಿ ಬರೋಣವಾ, ಇದನ್ನ ಅಳಕಿಸಿ, ಜಸ್ಟ್ ಅ ಮಿನಿಟ್. ಓಕೆ ರೈಟ್, ಸೊ ಏನಂತಿರ್ತದೆ ಅದು, ಕ್ಯೂ. ಎನ್ ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಅದೇ ರೀತಿ ಇ ಅಂತಂದ್ರೆ ಏನು, ದ ಚಾರ್ಜ್ ಆನ್ ದ ಬಾಡಿ. ಸೊ ಆ ಚಾರ್ಜದ ಮ್ಯಾಗ್ನಿಟ್ಯೂಡ್ ಏನಿರ್ತದೆ ಅದನ್ನು ನಾವೆಲ್ಲಿ ಬರೀತೇವೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಅಂತ ಇಟ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಾನ್ ಅಂತಾರೆ ಅನ್ಕೋರಿ, ಪ್ರೋಟಾನ್ ಅಂತಾರೆ ಅನ್ಕೋರಿ. ಸೊ ಜನರಲಿ ನಾವು ಏನಂತ ತೊಗೊತೀವಿ, 1.6 ಇಂಟು 10⁻⁻19 ಕೂಲಂಬ್. ಇದೇನಿದು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಒಂದು ವೇಳೆ ಅವರು ಎಲೆಕ್ಟ್ರಾನ್ ಬಗ್ಗೆ ಮಾತಾಡಿದ್ರೆ ಮೈನಸ್, ಒಂದು ವೇಳೆ ಅವರು ಪ್ರೋಟಾನ್ ಬಗ್ಗೆ ಮಾತಾಡಿದ್ರೆ ಪ್ಲಸ್. ಅರ್ಥ ಆಗ್ಲಿಕ್ಕತ್ತದ? ಹಿಂಗಾಗಿ ನಾವು ಏನಂತ ತೊಗೊತೇವೆ, ಫಾರ್ಮುಲಾ ಒಳಗೆ ಪ್ಲಸ್ ಆರ್ ಮೈನಸ್ NE ಅಂತ ತೊಗೊತೇವೆ. ಅರ್ಥ ಆಗ್ಲಿಕ್ಕತ್ತದ ಯಾವ ಥರ ಅದ ಅಂತಂದು? ಓಕೆ, ಸೊ ಇನ್ ದಿಸ್ ಕೇಸ್ ಅವ್ರು ಏನಂತ ಡಿಫೈನ್ ಮಾಡ್ತಾರೆ, ದ ಟೋಟಲ್ ಚಾರ್ಜ್ ಆನ್ ದ ಬಾಡಿ ಇಸ್ ದ ಇಂಟೀಗ್ರಲ್ ಮಲ್ಟಿಪಲ್ ಅಂದ್ರೆ ಎನ್, ಹೌದಾ? ಇಟ್ ಈಸ್ ಮಲ್ಟಿಪಲ್ ಆಫ್ ಎನ್ ನಂಬರ್. ಓಕೆ, ಅವನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿದಾಗ, ಅವನ್ನೆಲ್ಲ ನಾವು ಕೂಡಿಸಿದಾಗ ನಮಗೇನು ಸಿಗುತ್ತಪ್ಪ, ಟೋಟಲ್ ಚಾರ್ಜ್ ಸಿಗುತ್ತೆ. ಓಕೆ, ಇಲ್ಲಿ ಈ ವ್ಯಾಲ್ಯೂ ಯಾಕೆ ನಾನು ನೆನಪಿಟ್ಕೋರಿ ಅಂತ ಹೇಳಿದೆ ಅಂತಂದರೆ, ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆನಾ? 1 ಮಾರ್ಕ್ಸ್ MCQs ಒಳಗೆ ಹೆಂಗೆ ಕೇಳ್ಬೋದು. ಐದರ್ ಅವ್ರು ಏನು ಮಾಡ್ತಾರಪ್ಪ, ನಿಮಗೆ ಚಾರ್ಜ್ನಾದರೂ ಕಂಡುಹಿಡೀರಿ ಅಂತ ಕೇಳ್ತಾರೆ, ಅಥವಾ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕಂಡುಹಿಡ್ಲಿಕ್ಕೆ ಕೇಳ್ತಾರೆ, ಅಥವಾ ಎಲೆಕ್ಟ್ರಾನ್ದು ವ್ಯಾಲ್ಯೂನ ಎಷ್ಟು ಅಂತ ಕಂಡುಹಿಡ್ಲಿಕ್ಕೆ ಕೇಳ್ತಾರೆ. ಇದರೊಳಗೆ ಯಾವುದಾರ ಒಂದು ಕಂಡು ಹಿಡಿಲಿಕ್ಕೆ ಹೇಳಿ ಇನ್ನೊಂದು ಎರಡನ್ನು ಏನು ಮಾಡ್ತಾರೆ, ಅವ್ರು ಗಿವನ್ ಒಳಗೆ ಕೊಡ್ತಾರೆ. ಅರ್ಥ ಆಗ್ಲಿಕ್ಕತ್ತದ? ಈ ಥರ ಇರ್ತದೆ.
ಸೊ ಇಲ್ಲಿ ನಾನು ಕೊಟ್ಟೇನೆ ವೇರ್ ಎನ್ ಈಸ್ 1, 2, 3 ಸೊ ಆನ್ ಅಪ್ ಟು ಅಂತಾನೆ. ಓಕೆ, ಏನಿದ್ರ ಮೀನಿಂಗ್? ವಾಪಸ್ ನಾವು ಕ್ಲಾಸ್ ರೂಮಿಗೆ ಹೋಗೋಣ ಅಂತ. ಸೊ ಇಲ್ಲಿ ಕ್ಲಾಸ್ ರೂಮ್ ಒಳಗೆ ನಾವು ನೋಡೋದಾದರೆ ನಾವು ಏನು ಮಾಡ್ತೇವೆ ಇಲ್ಲಿ, ಲೆಟ್ ಸಪೋಸ್ ಓಕೆ, ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡ್ರಿ, ನಾನು ಹೆಂಗೆ ಕೌಂಟ್ ಮಾಡ್ತೀನಿ, 1, 2, 3, 4, 5, 6, 7, 8, 9, 10. ಏನು ರೀ ಸರ ಸಣ್ಣ ಹುಡ್ರ ಗತಿ ನಂಬರ್ ಹೇಳ್ಕೊಡತ್ರಿ ಅಂತಾರನ? ಹಂಗಲ್ಲ, ಕಾನ್ಸೆಪ್ಟ್ ಐತೆ ಕೇಳ್ರಿ. ಈಗ ಲೆಟ್ ಸಪೋಸ್ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನು 7 ನಂಬರ್ ಅದಾನಲ್ಲ, ಈ 7 ನಂಬರ ಒಂದು ವೇಳೆ ಇವ ಗಿಡ್ಡಗಿದಾನ ಅಂತ ಅನ್ಕೊಳ್ಳಿ. ಈಗ ಗಿಡ್ಡಗಿದಾನ ಅಂತಂದ್ರೆ ನಾವು ಏನು ಮಾಡೋಣ ಅಂತೀವಿ, ನಿಮ್ಗೆ 1, 2, 3, 4, 5, 6 ಇವನು ಹಾಫ್ ಅಂತ ನಾವು ಕನ್ಸಿಡರ್ ಮಾಡೇನ ಅಂತೇವನ? 6 ಹಾಂ 7, 8, 9 ಹಿಂಗಂತೇವನ? ಇಲ್ಲಲ್ಲ. ಸೊ ಅವ್ನು ಗಿಡ್ಡಗಿರಲಿ, ಉದ್ದಕ್ಕಿರಲಿ, ತೆಳ್ಳಗಿರಲಿ, ದಪ್ಪಗಿರಲಿ, ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ, ಒಂದು ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಇಲ್ಲಿ ನಾವು ಕೌಂಟ್ ಮಾಡೋ ಮುಂದೆ ನಾವು ಹೋಲ್ ನಂಬರ್ಸಾಗಿ ಕೌಂಟ್ ಮಾಡ್ತೇವೆ ಅವನ್ನ. ಎಂದು ನಾವು ಹಾಫ್ ಆಯಿತು ಅಥವಾ ಡೆಸಿಮಲ್ ಪಾಯಿಂಟ್ನಾಗ ಆಯಿತು ಹಿಂಗೆಂದು ನಾವು ಕೌಂಟ್ ಮಾಡಲ್ಲ. ಅದು ರಾಂಗ್ ಮೆಥಡ್ ರೀ ಅದು. ಸೊ ಹೀಗಾಗಿ ಇಲ್ಲಿ ನಂಬರ್ ಆಫ್ ಇಲ್ಲಿ ನಾವು ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡುವಾಗೂ ಕೂಡ ಅಲ್ಲೂ ಹಂಗೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಳಗೂ ಹಾಗೆ ಆಗುತ್ತೆ. ಏನಾಗುತ್ತೆ, ಎನ್ ವ್ಯಾಲ್ಯೂ ಯಾವತ್ತಿದ್ಲು 1, 2, 3 ಸೊ ಆನ್ ಅಪ್ ಟು ಅಂದ್ರೆ ಕೌಂಟಿಂಗ್ ನಂಬರ್ಸ್ ಒಳಗಿರ್ತದೆ. ಹೆಂಗಿರ್ತದೆ? ಓಕೆ, ಇಟ್ ವಿಲ್ ಬಿ ಇನ್ ದ ಕೌಂಟಿಂಗ್ ನಂಬರ್ಸ್. ಸೊ ಕೌಂಟಿಂಗ್ ನಂಬರ್ಸ್ ಅಂತ ಸ್ಟಾರ್ಟಿಂಗ್ ಫ್ರಮ್ 1, 0ನೂ ಬರೋಲ್ಲ. ಮತ್ತು ಈಗ ಹೇಳತ್ತಾನೆ 0 ಆಯ್ತು ಅಂತಂದ್ರೆ ಟೋಟಲ್ ಚಾರ್ಜ್ ವಿಲ್ ಬಿ ಈಕ್ವಲ್ ಟು 0. ಹೌದಾ? ವಿಲ್ ಇಟ್ ಎಕ್ಸಿಸ್ಟ್ ಲೈಕ್ ದಟ್? ಯಾವುದಾದ್ರು ಒಂದು ಬಾಡಿ ಐತಿ ವಿದೌಟ್ ಎನಿ ಚಾರ್ಜ್, ವಿಲ್ ಇಟ್ ಎಕ್ಸಿಸ್ಟ್ ಲೈಕ್ ದಟ್? ಇಟ್ ಇಸ್ ನಾಟ್ ಇವನ್ ಪಾಸಿಬಲ್. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಒಳಗೆ ನಾವು ಏನು ನೋಡ್ತೇವೆ, ಇನ್ ದಿಸ್ ದ ಟೋಟಲ್ ಚಾರ್ಜ್ ಆನ್ ದ ಬಾಡಿ ಈಸ್ ನಥಿಂಗ್ ಬಟ್ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದಿ ಚಾರ್ಜ್. ಸಿಂಪಲ್. ಅದರ ಫಾರ್ಮುಲನ್ನು Q ± NE. ಒಮ್ಮೆ ಕ್ವಶನ್ ಹೆಂಗೆ ಕೇಳಿದಾರೆ ಅಂತ, ಒಮ್ಮೆ ಅನ್ನೋಕ್ಕಿಂತ ಇದರ ರೀಸೆಂಟ್ ಒಳಗನ ಒಂದು ಕ್ವಶನ್ ಹೆಂಗೆ ಕೇಳಿದಾರೆ ಅಬ್ಸರ್ವ್ ಮಾಡಿರಿ. ನೀವಾಗ 4 ಆಪ್ಷನ್ಸ್ ಕೊಡ್ತಾರೆ. ಏನಂತಂದು Q = 3E ಅಂತ ಕೊಡ್ತಾರೆ, Q = 4E, Q = 3.5E, ದೆನ್ Q = -6E ಅಂತ ಕೊಡ್ತಾರೆ. ಓಕೆನಾ? ಈ ಥರ ಆಪ್ಷನ್ಸ್ ಕೊಟ್ಟವ್ರು ಏನು ಹೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ಸ್ ಆಫ್ ದ ಚಾರ್ಜ್ ಡಸ್ ನಾಟ್ ಎಕ್ಸಿಸ್ಟ್ ಆನ್ ದ ಬಾಡಿ. ಏನಂತ ಹೇಳ್ತಾರೆ ಅವರು, ವಿಚ್ ಆಫ್ ದ ಫಾಲೋವಿಂಗ್ ಚಾರ್ಜಸ್ ಡಸ್ ನಾಟ್ ಎಕ್ಸಿಸ್ಟ್ ಆನ್ ದ ಬಾಡಿ. ಯಾವುದೇ ಒಂದು ನಾವು ಬಾಡಿನ ಕನ್ಸಿಡರ್ ಮಾಡಿದಾಗ ಅದ್ರ ಮೇಲ್ಗಡೆ ಅದು ಎಕ್ಸಿಸ್ಟ್ ಆಗಲ್ಲ ಅಂತವ್ರು ಹೇಳ್ತಾರೆ. ಈಗ ನಾವು ನೋಡೋದಾದರೆ 3E ಮೀನ್ಸ್ 3 ಎಲೆಕ್ಟ್ರಾನ್ಸ್, 3 ಈಸ್ ಅ ಪಾಸಿಟಿವ್ ನಂಬರ್. ಇಲ್ಲಿ 3 ಅನ್ನೋದು ಹೋಲ್ ನಂಬರ್ ಆಗುತ್ತೆ. ಸೊ ಇದು ಎಕ್ಸಿಸ್ಟ್ ಆಗ್ತದೆ. ಓಕೆ, ಅವ್ರು ಏನು ಕೇಳಾರ, ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಅವ್ರು ಏನು ಕೇಳಾರ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿರಿ. ಓಕೆನಾ? ನನ್ನ ಕಡೆ ಸ್ಪೇಸ್ ಇಲ್ಲದಕ್ಕೆ ನಾನು ಇದ್ರ ಮೇಲೆ ಬರತ್ತೇನೆ. ಓಕೆ, ಬಟ್ ಒನ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಯು ಹಿಯರ್ ಈಸ್, ಅವರು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕೇಳಿದಾರೆ ಅಂತಂದ್ರೆ ನಾವು ಅದು ಯಾವುದಿದ್ರೊಳಗೆ ಸರಿಯಲ್ಲ ಅಂಥದ್ದು ನಾವು ಹುಡುಕಬೇಕು. ಈಗಿಲ್ಲ Q = 4E, ಇದಂತೂ ಕರೆಕ್ಟಾಗಿ ಆಕೈತಿ, ಬಿಕಾಸ್ ಇಟ್ ಇಸ್ ಆಲ್ಸೋ ಎನ್ ವ್ಯಾಲ್ಯೂ ಇಲ್ಲ ಐತಿ, ಸ್ಯಾಟಿಸ್ಫೈ ಆಗೈತೆ ಎನ್ ವ್ಯಾಲ್ಯೂಗೆ. ಓಕೆ, ಅದೇ ರೀತಿ ಇಲ್ಲಿ -6E ಮತ್ತು 3.5E ಇವೆರಡ್ರಾಗ ನಮಗೆ ಡೌಟ್ ಬರ್ತದೆ. ಹೌದಾ? ಡೌಟ್ ಬರ್ತದೆ. ಇಲ್ಲಿ ನಾವು ಭಾಳಷ್ಟು ಮಂದಿ ಏನಾಗ್ತೇವೆ, ಮೈನಸ್ ಐತಿ ಅಂದ ಬಳಿಕ ಇದು ಆಪ್ಷನ್ ರಾಂಗ್ ಇರ್ತೈತಿ, ಹಂಗಾರೆ ಇದು ನಮ್ಗೆ ಆನ್ಸರ್ ಅಂತಂದು ನಮ್ಗೆ ಅನ್ಕೊತೇವೆ. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಇದು ಕೂಡ ರೈಟ್ ಐತಿ. ಇದು ಕೂಡ ಈ ಟೈಪ್ ಆಫ್ ಚಾರ್ಜು ಕೂಡ ಎಕ್ಸಿಸ್ಟ್ ಆಗತ್ತೆ, -6E. ಯಾಕೆ? ಇಲ್ಲಿ ಅಬ್ಸರ್ವ್ ಮಾಡಿರಿ ನಮ್ಮ ಫಾರ್ಮುಲಾ +or-NE ಅಂದ್ರೆ ಐದರ್ Q ಏನಪ್ಪ ಅಂತಂದ್ರೆ -NEನೂ ಇರ್ಬೋದು ಅಥವಾ Q +NEನೂ ಇರ್ಬೋದು. ಅರ್ಥ ಆಗ್ಲಿಕ್ಕತ್ತದ? ಅದನ್ನ ನಾವು ಇನ್ ಜನರಲಿ ನಾವು ಯಾವ ಥರ ಬರ್ತೀವಿ, +or-NE. ಹೀಗಾಗಿ Q = 3.5E ಅನ್ನೋದು ನಮ್ಗೆ ಆಪ್ಷನ್ ಆಗುತ್ತೆ. ಬಿಕಾಸ್ ಯಾವತ್ತಿರು ಡೆಸಿಮಲ್ಸ್ನಾಗ ಎಂದು ಎಕ್ಸಿಸ್ಟ್ ಆಗಲ್ಲ ಒಂದು ಚಾರ್ಜ್ ಬಾಡಿ ಮೇಲ್ಗಡೆ. ಅರ್ಥ ಆಗ್ಲಿಕ್ಕತ್ತದ? ಈ ಥರ MCQಸ್ಗಳನ್ನ ಕೇಳ್ತಾರೆ. ಇದು ರೀಸೆಂಟ್ 2025 ಕ್ವಶನ್ ಪೇಪರ್ ಒಳಗೆ ಕೇಳಲಾಗಿದ್ದಿದ್ದು, ನೆನಪಿರಲಿ. ಓಕೆನಾ? ರೈಟ್. ಸೊ ಈಗ ಇಲ್ಲಿ ನೋಡೋದಾದರೆ, ಸಾರಿ ಫಾರ್ ದಟ್, 2025-26 ಒಳಗೆ ಕೇಳಿದ್ರಿ ಇದು. ರೈಟ್. ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಈಸ್ ಎಡಿಟಿವಿಟಿ ಆಫ್ ಚಾರ್ಜಸ್. ಏನಿದ್ರಿ? ಎಡಿಟಿವಿಟಿ ಆಫ್ ಚಾರ್ಜಸ್ ಅಂತದ. ಸೊ ಎಡಿಟಿವಿಟಿ ಆಫ್ ಚಾರ್ಜಸ್ ಅಂತಂದ್ರೆ ಏನು? ಚಾರ್ಜಸ್ ಕ್ಯಾನ್ ಬಿ ಆ್ಯಡೆಡ್ ಅಲ್ಜಿಬ್ರಾಯಿಕಲಿ. ದಟ್ ಮೀನ್ಸ್ ವಾಟ್? ಒಂದು ಬಾಡಿ ನಾವು ತೊಗೊಂಡಾಗ ಅದರೊಳಗೆ ನಂಬರ್ ಆಫ್ ಚಾರ್ಜಸ್ ಇರ್ತಾವೆ ಅದ್ರ ಮೇಲ್ಗಡೆ.
ಈ ನಂಬರ್ ಆಫ್ ಚಾರ್ಜಸ್ಗಳನ್ನ ನಮಗೆ ಟೋಟಲ್ ಬೇಕಂತ ನಾವು ಏನು ಮಾಡ್ತೀವಿ, ಒಂದು ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ ಅಂತಂದ್ರೂ ಮಾಡ್ತೀವಿ, ಕರೆಕ್ಟ್. ಆರ್ ಇನ್ನೊಂದು ನಮಗೆ ಟೋಟಲ್ ಚಾರ್ಜ್ ಬೇಕಂದ್ರೆ ವಿ ಕ್ಯಾನ್ ಆ್ಯಡ್ ಇಟ್ ಅಪ್. ಸೊ ದೇರ್ ಫೋರ್ ಇಟ್ ಕ್ಯಾನ್ ಬಿ ಆ್ಯಡೆಡ್ ಅಲ್ಜಿಬ್ರಾಯಿಕಲಿ. ಸಪೋಸ್ ಕ್ಯೂ ಎ ಅನ್ನೋದೇನಪ್ಪ ಅಂತಂದ್ರೆ 2 ಕೂಲಂಬ್ ಐತೆ ಅಂತ ಅನ್ಕೊಳ್ಳೋಣ, ಕ್ಯೂ ಬಿ 3 ಕೂಲಂಬ್ ಐತೆ ಅಂದ್ಕೊಳ್ಳೋಣ, ಕ್ಯೂ ಸಿ ಇದು ಕ್ಯೂ ಸಿ ಆಗಬೇಕು, ಇದು ಮೈನಸ್ ಕ್ಯೂ ಸಿ ಆಗಬೇಕು, ಓಕೆನಾ. ಕ್ಯೂ ಸಿ ಅನ್ನೋದು ಲೆಟ್ ಸಪೋಸ್ ಇದು -1 ಕೂಲಂಬ್ ಐತೆ ಅಂತ ಅನ್ಕೊಳ್ಳೋಣ, ಅವಾಗ ಏನು ಮಾಡ್ತೀರಿ, 2 ಕೂಲಂಬ್ ಪ್ಲಸ್ 3 ಕೂಲಂಬ್ 5 ಕೂಲಂಬ್, 5 - 1 ಟೋಟಲ್ ಎಷ್ಟಾಯ್ತು ನಮ್ಮ ಚಾರ್ಜ್ ಇದ್ರದ್ದು 4 ಕೂಲಂಬ್ ಆಯ್ತು. ಅರ್ಥ ಆಗ್ಲಿಕ್ಕತ್ತದ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡೋದಿರ್ತದೆ. ಇಲ್ಲಿ ನೀವು ಕನ್ಫ್ಯೂಷನ್ ಹಾಕಿರಿ, ಅಡಿಟಿವಿಟಿ ಆಫ್ ಚಾರ್ಜಸ್ ಐತಿ ಮತ್ತು ಇಲ್ಲಿ ಮೈನಸ್ ಯಾಕೆ ಬಂತು, ಯಾಕಂದ್ರೆ ಆ್ಯಡ್ ಮಾಡೋದಿರ್ತೈತಲ್ಲ, ಆ್ಯಡೇ ಮಾಡೋದಿರ್ತೈತಿ. ಆ್ಯಕ್ಚುಲಿ ಪ್ಲಸ್ ಇಂಟು ಮೈನಸ್ ಆಗಿರ್ತೈತೆ ರೀ ಅದು. ಯಾಕಂತಂದ್ರೆ ಇಲ್ಲಿ ಕ್ಯೂ ಸಿ ಅನ್ನೋದು ಏನಾಗಿದೆ, ಯಾಕಂದ್ರೆ ಕೆಲವೊಂದು ಟೈಮ್ ಅವ್ರು ನೆಗೆಟಿವ್ ಚಾರ್ಜಸ್ಸು ಕೊಡ್ತಾರೆ. ಎಕ್ಸಾಂಪಲ್ ಸಂಬಂಧ ಕ್ಯೂ ಸಿ 1 ನೆಗೆಟಿವ್ ಇಟ್ಕೊಂಡೇನಿ, ಓಕೆನಾ, ನೋಡ್ಕೊರಿ. ಕೆಲವೊಂದು ಟೈಮ್ ನೆಗೆಟಿವ್ ಚಾರ್ಜಸ್ಸು ಕೊಡ್ತಾರೆ, ಅವಾಗ ಏನಂತ ಮೈನಸ್ ಇಂಟು ಪ್ಲಸ್ ವಿಲ್ ಬಿಕಮ್ ಮೈನಸ್. ಅರ್ಥ ಆಗ್ಲಿಕ್ಕತ್ತದ. ಈ ಥರ ನಮಗೆ ಕ್ವಶನ್ಸ್ಗಳು ಇರ್ತದೆ. ನೆಕ್ಸ್ಟ್ ಬರ್ತದೆ ದಟ್ ಈಸ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಇದು ಕೂಡ ಡೆಡ್ ಈಸಿ ಅದ ರೀ. ಯಾಕೆ ನೋಡ್ರಿ, ಕನ್ಸರ್ವೇಷನ್ ಆಫ್ ಚಾರ್ಜಸ್ ಒಳಗೆ ನಾವು ಏನು ನೋಡ್ತೇವೆ, ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಸಾರ್ ಇದನ್ನೆಲ್ಲೋ ಕೇಳ್ದಂಗೆ ಐತಿ. ಎಲ್ಲಿ ಅಂತಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಒಳಗೆ ಕೇಳಿರಿ, ಕರೆಕ್ಟ್. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಒಳಗೆ ನೀವು ಏನು ಕೇಳ್ತೀರಿ, in that we have observed that the energy can neither be created nor be destroyed but can be transformed from one body to another body. ಸೇಮ್ ಇಲ್ಲೂ ಕೂಡ ಇಲ್ಲಿ ಬಟ್ಟೆ ಏನು ತೊಗೊಂಡ್ರೆ ರೆಫರೆನ್ಸ್ ಚಾರ್ಜಸ್ ಅಂದ್ರೆ ಇವನ್ ಚಾರ್ಜಸ್ ಒಳಗೂ ಕೂಡ ನಾವು ಕನ್ಸರ್ವೇಷನ್ ಲಾ ನೋಡ್ಬೋದು. ಏನು ಹೇಳ್ತದೆ, ಚಾರ್ಜನ್ನು ನಾವು ಇತ್ಲಾಗ ಸೃಷ್ಟಿ ಮಾಡೋಕ್ಕೂ ಬರಲ್ಲ, ಅದನ್ನ ನಾಶ ಮಾಡಲಿಕ್ಕೂ ಬರಲ್ಲ, ಆದ್ರೆ ಅದನ್ನು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಶಿಫ್ಟ್ ಮಾಡ್ಬೋದು, ಅದನ್ನು ನಾವು ಫ್ಲೋ ಮಾಡಿಸ್ಬೋದು. ಹೆಂಗೆ ರೀ ಸರ ನೀವು ಹೆಂಗೆ ಹೇಳತ್ತೀರಿ ಇದನ್ನ ಇಷ್ಟು ಗ್ಯಾರಂಟಿಲೇ? ದೇರ್ ಇಸ್ ಅ ರೀಸನ್, ಅಂಡರ್ಸ್ಟ್ಯಾಂಡ್ ಯುವರ್ ರೀಸನ್. ಏನು, ನೀವು ಈಗ ಜಸ್ಟ್ ಈ ಹಿಂದ್ಗಡೆ ಕ್ಲಾಸಸ್ ಒಳಗೆ ಕಲ್ತು ಬಂದಿದ್ರಿ, ದಟ್ ಈಸ್ ಮೆಥಡ್ ಆಫ್ ಫ್ರಿಕ್ಷನ್. ಹೌದು, ಫ್ರಿಕ್ಷನ್ ಬಗ್ಗೆ ಕಲ್ತು ಬಂದಿದ್ರಿ, ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ದೆನ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಕಲ್ತು ಬಂದಿರಿ. ಇವೆಲ್ಲ ಏನು ರೀ, ಇವೆಲ್ಲ ಫ್ಲೋ ಆಫ್ ಚಾರ್ಜಸ್ ಮಾಡ್ಲಿಕ್ಕೆ ಹೌದಿಲ್ಲ. ಅಂದ ಬಳಿಕ ಕನ್ಸರ್ವೇಷನ್ ಆಫ್ ಚಾರ್ಜ್ ಇಲ್ಲಿ ಹೋಲ್ಡ್ಸ್ ಗುಡ್ ಆಗುತ್ತೆ, ಹೌದೋ ಇಲ್ಲ? ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ, ಹೋಲ್ಡ್ಸ್ ಗುಡ್ ಆಯಿತು, ಹೌದಾ ಇಲ್ಲ? ದ್ಯಾಟ್ಸ್ ಇಟ್. ಅರ್ಥ ಆಗ್ಲಿಕ್ಕತ್ತದ. ಸೊ ಇಷ್ಟು ಸಿಂಪಲ್ ಇದಾವೆ ಮೂರು, ಒಂದು ಕ್ವಾಂಟೈಸೇಷನ್ ಅದ, ಅಡಿಟಿವಿಟಿ ಅದ, ಕನ್ಸರ್ವೇಷನ್ ಆಫ್ ಚಾರ್ಜಸ್ ಅದ. ಇದನ್ನು ನಿಮಗೆ ಹೆಂಗೆ ಕೇಳ್ತಾರಪ್ಪ ಅಂತಂದು ನಿಮಗೆ ಕ್ವೆಶನ್ ಕೇಳುವಾಗ ಬೇಸಿಕ್ ನೇಮ್ ಆರ್ ಮೆನ್ಷನ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಕೇಳ್ತಾರೆ. ಅವಾಗ ಏನು ಬರೀಬೇಕು, ನೀವು ಈ 3 ಪಾಯಿಂಟ್ಸ್ಗಳು ಬರೆದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಈಚ್ ಕ್ಯಾರೀಸ್ 1 ಮಾರ್ಕ್ಸ್, ದೇರ್ ಫೋರ್ 3 ಮಾರ್ಕ್ಸ್ ಆಗುತ್ತೆ. ಅದೇ ಒಂದು ವೇಳೆ ಅವ್ರು ಏನಂತ ಕೇಳ್ತಾರೆ, ಮೆನ್ಷನ್ ಎನಿ ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ಅಂತ ಕೇಳ್ತಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೇಳಿದಾಗ ಈ ಥರ ಬರೆದು ಬಿಡಬೇಕು ಇವನ್ನ, ಇವೇನು ಈಗ ತೋರಿಸಿದ್ನಲ್ಲ ಇವನ್ನ, ಓಕೆನಾ. ಆ್ಯಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಇದು ಸೇಮ್ PPT ನಿಮಗೆ ನೋಟ್ಸ್ ಆಗಿ ನಾನು ಕಳಿಸ್ತೀನಿ, ಓಕೆನಾ. ಸೊ ನೀವು ಇದನ್ನ ಕಾಪಿ ಮಾಡ್ಕೋಬೋದು, ದೆರ್ ಇಸ್ ನೋ ಇಶ್ಯೂಸ್ ಅಬೌಟ್ ದಿಸ್, ರೈಟ್. ಸೊ ಇದನ್ನ ನೀವು ಯಾವ ಥರ ಹಿಂಗೆ ಪಾಯಿಂಟ್ಸ್ ಬರ್ತಲ್ಲ, ಇದನ್ನ ಸೇಮಲ್ಲಿ ಪಾಯಿಂಟ್ಸ್ ಬರೆದ್ಬಿಟ್ರಿ ಅಂತಂದ್ರೆ 1 ಮಾರ್ಕ್ ಫಾರ್ ದ ಮೆನ್ಷನಿಂಗ್, ಇನ್ 2 ಮಾರ್ಕ್ಸ್ ಇವನ್ನ ರೈಟ್ ಮಾಡಲಿಕ್ಕೆ, ಟೋಟಲ್ 3 ಮಾರ್ಕ್ಸ್ ನಿಮಗಲ್ಲೇ ಸಿಕ್ಬಿಡ್ತದೆ. ಆಮೇಲೆ ಇವೇನು ಡ್ರಾಯಿಂಗ್ ಮಾಡಿದಿಲ್ಲ, ಇವೇನು ನೆಸಸರಿ ಇಲ್ಲ ರೀ ಅಲ್ಲಿ, ಓಕೆನಾ, ದಟ್ ಈಸ್ ನೋ ನೀಡ್. ಆಮೇಲೆ ಈ ಥರದ ಎಕ್ಸಾಂಪಲ್ಸ್ ಕ್ಲಾಸ್ ರೂಮ್ ಎಕ್ಸಾಂಪಲ್ ಬರ್ದಿದ್ರಿಪ್ಪ, ಮತ್ತು ನಾ ಹೇಳೇನಂತ ಕಾಸ ಅರವಿಂದ್ ಮಾಸ್ತರ್ ಹೇಳನ್ ಬಾ ಅಂತಂದು ಕ್ವಾಂಟೈಸೇಷನ್ ಆಫ್ ಚಾರ್ಜಿಗೆ ಎಕ್ಸಾಂಪಲ್ ಬರ್ದು ಕಾಸ, ಸರ್ ಕ್ಲಾಸ್ ರೂಮ್ ವಿತ್ 50 ರೂಪೀಸ್ ಟೂರ್ ಚಾರ್ಜ್. ಅವ ಎವ್ಯಾಲ್ಯೂಯೇಟ್ರ್ ತಲೆ ಕೆಟ್ಟು ಹುಚ್ಚಾಗಿರ್ಬೇಕು ಮಗಂದು, ಯಾವಾಗ ಹಾಕ್ಯಾರೋ ಇದನ್ನ NCLT ಒಳಗಂತ ಅವ್ರು ಅನ್ಕೊತಿರ್ತಾರೆ. ಸಾರ್ ಇದು ಎಕ್ಸಾಂಪಲ್, ಓಕೆನಾ, ರೈಟ್. ನೆಕ್ಸ್ಟ್ ಒನ್ ನೋಡಿರಿ, ಇದು ಆಯಿತಾ, ಅಡಿಟಿವಿಟಿ ಆಫ್ ಚಾರ್ಜಸ್ ಆಯಿತು, ಕನ್ಸರ್ವೇಷನ್ ಆಫ್ ಚಾರ್ಜಸ್ ಆಯಿತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದನ್ನು ಏನು ಮಾಡ್ತೀನಿ ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ, ಓಕೆನಾ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಾರೆ, ಓಕೆನಾ. ಇನ್ನು MCQs ಒಳಗೆ ಇವು ಕುಡ್ದು ಒಂದೊಂದು ಪಾಯಿಂಟ್ಗಳನ್ನ ಅವ್ರು ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಓಕೆ. ಸೊ ನೋಡಿರಿ, ಇಲ್ಲಿ ನಾವು ಏನು ಕಲ್ತೇವೆ, ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಈಗ ಇದುವರೆಗೂ ನಾವು ಏನು ಕಲ್ತೀವಿ ಗೊತ್ತಾ, ಬೇಸಿಕ್ ಪ್ರಾಪರ್ಟೀಸ್. ದ್ಯಾಟ್ ಮೀನ್ಸ್ ವಾಟ್, ಚಾರ್ಜನ್ನು ನಾವು ಯಾವ್ಯಾವ ರೀತಿಯಲ್ಲಿ ನಾವು ನೋಡ್ಬೋದು. ಫಾರ್ಮ್ಸ್ ಆಫ್ ಚಾರ್ಜಸ್ ಇದ್ದಂಗೆ ಒಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಒಂದು ರೀತಿಯಲ್ಲಿ ಹೇಳತ್ತೆ ನಾನು. ಇಲ್ಲಿ ನಾವು ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ಮಾತಾಡುವಾಗ, ಓಕೆನಾ, ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ಮಾತಾಡುವಾಗ
ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡಿರಿ, ನಾವಿಲ್ಲಿ ಒಂದು ಚಾರ್ಜ್ ಅಂತ ಒಂದು ಸಪ್ರೇಟ್ ಲೈಕ್ ಯು ಕ್ಯಾನ್ ಸೇ ಲೈಕ್ ಒಂದೊಂದು ಚಾರ್ಜ್ ಅಂತ ನಾವು ಸಪ್ರೇಟಾಗಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಈ ಚಾರ್ಜದ ಮೇಲ್ಗಡೆ ಏನೇನು ಥರದ ವಿಷಯಗಳು ಆ್ಯಕ್ಟ್ ಆಗ್ತಾವೋ, ಅಥವಾ ಈ ಚಾರ್ಜ್ ಅಂತಂದ್ರೆ ಏನು, ಓಕೆ, ಇಟ್ ವಿಚ್ ಟೈಪ್ ಆಫ್ ಕ್ವಾಂಟಿಟಿ, ಇದರಿಂದ ಏನೇನು ಬಿಹೇವಿಯರ್ ನಾವು ನೋಡ್ಬೋದು, ಇವನ್ನೆಲ್ಲವೂ ನಾವು ಎಲ್ಲಿ ನೋಡ್ತೇವೆ, ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಒಂಥರ ಸೇಲಿಯಂಟ್ ಫೀಚರ್ಸ್ ಥರ ನೋಡ್ರಿ. ನಾವು ಬಯಾಲಜಿ ಒಳಗೆ ಸೇಲಿಯಂಟ್ ಫೀಚರ್ಸ್ ಅಂತೀವಿ, ಇಲ್ಲಿ ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತೀವಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ವೆಲ್ ಇನ್ ದಿಸ್ ಕೇಸ್ ಫಸ್ಟ್ ಪಾಯಿಂಟ್ ನೋಡ್ರಿ, ವೆರಿ ಈಸಿ. ಎನಿ ಟೈಮ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಏನು, ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಸೇಮ್ ರಿಪೆಲ್, ಡಿಫ್ರೆಂಟ್ ಅಟ್ರಾಕ್ಟ್. ಓಕೆನಾ, ಏನಕ್ಕದ ಡಿಫ್ರೆಂಟ್ ಇದ್ದಿದ್ದು ಅಟ್ರಾಕ್ಟ್ ಆಕ್ಕವು, ಸೇಮ್ ಇದ್ದಿದ್ದು ರಿಪೆಲ್ ಆಗ್ತಾವೆ. ಇನ್ನೂ ನೀಟಾಗಿ ಹೇಳ್ಬೇಕಂತ ನೀವು ಇನ್ನು ಡೇ ಟು ಡೇ ಲೈಫ್ನಾಗ ಈ ಥರದ ವಿಷಯಗಳನ್ನ ನೀವು ಬಂದಿರ್ತೀರಿ, ನಿಮಗಿಂಥ ವಿಷಯಗಳೆಲ್ಲ ಆಗಿರ್ತಾವೆ. ಹೌದಾ, ನಾ ಎಕ್ಸ್ಪ್ಲೇನ್ ಮಾಡ್ಕೊತ ಕುಂತಲ್ಲ ಸರ, ಅದನ್ನ ಬೇಡ ಸದ್ಯ ಈಗ. ಓಕೆ, ಐ ಹೋಪ್ ಸೊ ಯು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಒನ್ ನೋಡ್ರಪ್ಪ, ಕಾನ್ಸೆಪ್ಟ್ ಬರ್ರಿ. ನೆಕ್ಸ್ಟ್, ಅ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್ ಆ್ಯನ್ ಅನ್ಚಾರ್ಜ್ಡ್ ಬಾಡಿ ಅಂತ ಹೇಳ್ತಾರೆ. ಏನದ್ರ ಮೀನಿಂಗು? ಅ ಚಾರ್ಜ್ಡ್ ಬಾಡಿ ಅಂದರೆ ಒಂದು ಬಾಡಿನ ನಾವು ಚಾರ್ಜ್ ಮಾಡಿರ್ತೇವೆ ಬೈ ದ ಮೆಥಡ್ ಆಫ್ ಫ್ರಿಕ್ಷನ್ ಆಗಿರ್ಬೋದು, ಕಂಡಕ್ಷನ್ ಆಗಿರ್ಬೋದು, ಇಂಡಕ್ಷನ್ ಆಗಿರ್ಬೋದು. ಅಂಥ ಒಂದು ಚಾರ್ಜ್ಡ್ ಬಾಡಿನ ತೊಗೊಂಡು ನಾವು ಒಂದು ಅನ್ಚಾರ್ಜ್ಡ್ ಬಾಡಿ ಕಡೆ ಇಟ್ಟಿರ್ತೀವಿ. ಆ್ಯಂಡ್ ಆ ಅನ್ಚಾರ್ಜ್ಡ್ ಬಾಡಿ ಲೈಟ್ ವೇಟ್ ಇರ್ತೈತಿ ಅಂತಂದ್ರೆ ಆ ಟೈಮ್ನಾಗ ಈ ಚಾರ್ಜ್ಡ್ ಬಾಡಿ ಇನ್ನೂ ಈಸಿಲಿ ಅಟ್ರ್ಯಾಕ್ಟ್ ಮಾಡುತ್ತೆ. ಏನು ರೀ ಸರ್ ಏನೇನು ಹೇಳತ್ತೀರಿ, ನಮ್ಗೆ ನಿಜವಾಗ್ಲೂ ಏನು ತಿಳಿಯಾಕತ್ತಿಲ್ಲ ಅಂತಂದ್ರೆ ಇನ್ನೂ ಸಿಂಪಲ್ಲಾಗಿ ಹೇಳ್ತೇನೆ ನೋಡ್ರಿ. ಓಕೆನಾ, ಇನ್ನೂ ಸಿಂಪಲ್ಲಾಗಿ ಹೇಳ್ತೇನೆ. ಹೆಂಗೆ, ಇಲ್ಲಿ ಒಬ್ಬ ಮೋಟೋ ಇರ್ತಾನೆ ಅಂತ ಅನ್ಕೋರಿ. ಒಬ್ಬ ಮೋಟೋ ಇರ್ತಾನೆ, ದಪ್ಪಕ್ಕೆ ಕಾಲು ಮಾಡ್ಕೊಂಡು, ದಪ್ಪಕ್ಕೆ ಕೈ ಮಾಡಿಕೊಂಡು, ಹೌದಾ, ಇವನು ಕೈಗಳು ಅಂತ ಅನ್ಕೊಳ್ಳೋಣ. ರೈಟ್, ಇಲ್ಲೊಬ್ಬ ಏನಿರ್ತಾನೆ, ಪತ್ಲು ಇರ್ತಾನೆ, ಪತ್ಲು ಓಕೆ, ಪತ್ಲು ಇರ್ತಾನೆ ನೋಡ್ರಿ, ಮೀನದ ಗತೆ ಕಾಣಕತ್ತದು. ಓಕೆ, ಏನೋ ಒಂದು ಹೋಲಿ, ಮತ್ತು ಮೀನ ಅದಕ್ಕೆ ತಿನ್ಗಿದ್ದೀರಿ, ಇದು ಸ್ಕ್ರೀನ್ ಹಾಕೋದು. ರೈಟ್, ಈಗ ನೋಡ್ರಿ, ನಾ ಮತ್ತು ಬಾಡಿ ಶೇಮಿಂಗ್ ಮಾಡತ್ತಲ್ಲ, ಈಗ ಹೇಳತ್ತಾನೆ, ಜಸ್ಟ್ ಎಕ್ಸಾಂಪಲ್ ಕೊಡತ್ತಾನೆ, ಮೈಂಡ್ ಇಟ್. ಓಕೆ, ರೈಟ್, ವೆನ್ ಯು ಕಮ್ ಟು ಎಕ್ಸಾಂಪಲ್. ಓಕೆ, ಈಗ ಈ ದಪ್ಪನ ವ್ಯಕ್ತಿ ಏನಾರ ಒಂದು ವೇಳೆ ಈ ತೆಳ್ಳನ ವ್ಯಕ್ತಿನ ಹಿಂಗೆ ಜಗ್ಗು ಬಿಟ್ಟ ಅಂತ ಅನ್ಕೋರಿ, ಅವ ಇಲ್ಲಿ ನಿಂತಿರ್ತಾನೆ ಪಾಪ, ಸುಮ್ಮನೆ ತನ್ನ ಪಾಡಿಗೆ ತಾನು ನಿಂತಿರ್ತಾನೆ. ಅವ ಜಗ್ಗು ಫೋರ್ಸ್ ಪಾಪ ನಾರ್ಮಲಿ ಜಗ್ದಿರ್ತಾನೆ, ನಾವು ನಾರ್ಮಲ್ ಫೋರ್ಸ್ ಹಾಕಿ, ಅದು ನಾರ್ಮಲ್ ಫೋರ್ಸ್ ಹಿಂಗೆ ಎಕ್ಸ್ಟರ್ನಲ್ ಫೋರ್ಸ್ ಆಗಿ ಆ ನಮ್ನಿ ಹಾಕೈತೆ ಅಂತಂದ್ರೆ ನೀವು ಇಲ್ಲಿದ್ದಾವ, ಇಲ್ಲಿಂದ ಹೋಗಿ ಶಿವಾಜಿ ಸರ್ಕಲ್ನಾಗ ಹೋಗಿ ಬೀಳ್ತಾನೆ ಮಗ ಅವ. ಅದ ಸಿಂಪಲ್ಲಾಗಿ ಹೇಳಬೇಕು ಅಂತಂದ್ರೆ ಇವ ಆರಾಮ್ಸೆ ಇವ್ನ ಹೇಳ್ಕೊಂಡ, ಯಾರು ದಪ್ಪನವ. ಅದನ್ನು ಏನಾರ ಇದನ್ನು ವೈಸ್ ವರ್ಷ ಮಾಡಿ ನೋಡಿದೆ ಅಂತಂದ್ರೆ ಅಬ್ಸರ್ವ್ ಮಾಡಿರಿ, ನಾ ಅದನ್ನ ತೆಳ್ಳನ ವ್ಯಕ್ತಿಗೆ ದಪ್ಪನವಂಗ ಜಸ್ಟ್ ಸುಮ್ಮನೆ ಸರಸು ಅಂತಂದು ಹೇಳಿದೆ ಅಂತ ಅನ್ಕೋ, ಜಗ್ಗುದು ಬೇಡ, ಜಗ್ಗಾಕೋದಂತ ಅವನ ಬೀಳ್ತಾನೆ, ನಮ್ಗೆ ಗೊತ್ತೈತಿ. ಆದ್ರೆ ಆ ದಪ್ಪನ ವ್ಯಕ್ತಿನ ಆತ ಏನಪ್ಪ ಅದು ದೂಸ್ಲಿಕ್ಕೆ ಹೋದ್ನು ಅಂತಂದ್ರೆ ಆಗುತ್ತೆ, ಭಾಳ ಮಾಡಿ 1 ಇಂಚಿನಷ್ಟು ಸರಿಸ್ತಾನೆ ಆತ. ಜಾಸ್ತಿ ಸರಿಸ್ಲಿಕ್ಕೆ ಆಯ್ತಾ? ಇಲ್ಲ. ಅದೇ ರೀತಿ ಇಲ್ಲೂ ಕೂಡ ನಾವು ಒಂದು ಚಾರ್ಜ್ಡ್ ಬಾಡಿ ಮತ್ತು ಅನ್ಚಾರ್ಜ್ಡ್ ಬಾಡಿ ಒಂದು ತೊಗೊಂಡಾಗ, ಅಥವಾ ಇನ್ನೂ ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಒಂದು ಬಾಡಿ ಇನ್ನೊಂದು ಬಾಡಿನ ಈಸಿಲಿ ಹೆಂಗೆ ಅಟ್ರ್ಯಾಕ್ಟ್ ಮಾಡ್ಬೋದು, ಇಫ್ ಈ ಇನ್ನೊಂದು ಬಾಡಿ ಏನಪ್ಪ ಅಂದ್ರೆ ಯಾವ್ದು ಅದು ಅಟ್ರ್ಯಾಕ್ಟ್ ಮಾಡ್ಕೊತಿರ್ತೈತಲ್ಲ ತನ್ನ ಕಡೆ, ಅದೇನಾರು ಲೈಟ್ ವೇಟ್ ಇತ್ತುವಪ್ಪ ಅಂತಂದ್ರೆ, ಇಟ್ ಈಸ್ ಲೈಟರ್ ಇನ್ ಇಟ್ಸ್ ವೇಟ್ ಐತೆ ಅಂತಂದ್ರೆ ಅವಾಗ ಏನಂತ ನಾವು ನೋಡ್ಬೋದು, ಇಟ್ ಕ್ಯಾನ್ ಈಸಿಲಿ ಅಟ್ರ್ಯಾಕ್ಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಓಕೆ, ಒಂದು ವೇಳೆ ನಿಮಗೆ ಹೆಂಗೆ ಹೇಳಪ್ಪ ಅಂತಂದ್ರೆ ಇನ್ನೂ ಒಂದು ರೀತಿಯಲ್ಲಿ, ಈಗ ಡಂಬಲ್ಸ್ಗಳಿರ್ತಾವೆ, ಹೌದಾ, ಡಂಬಲ್ಸ್ಗಳಿರ್ತಾವೆ ಎಲ್ಲ ಜಿಮ್ನಾಗ. ಆ ಡಂಬಲ್ಸ್ ಒಳಗೆ ನೀವು 20 kg ಲಘುನ ಈಸಿಲಿ ಎತ್ತುತ್ತೀರೋ, ಏನು 50 kg ಈಸಿಲಿ ಎತ್ತುತ್ತೀರೋ? ಡೆಫಿನೆಟ್ಲಿ 20 kg, ಯಾಕಂದ್ರೆ ಲೈಟ್ ವೇಟ್ ಇರ್ತದೆ ಕಂಪೇರಿಂಗ್ ಟು ದಿಸ್ ಒನ್, ಯಾವುದು 50 kg. ಹಾಗೆ ಅದು ನಾವು ಹೆಂಗೆ ಈಸಿಲಿ ನಾವು ಪುಲ್ ಅಪ್ ಮಾಡ್ಬೋದು, ಅದೇ ಥರ ಇಲ್ಲೂ ಕೂಡ ಈಸಿಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಲೈಟ್ ಅನ್ಚಾರ್ಜ್ ಬಾಡಿನ ಅದು ಈಸಿಲಿ ಅಟ್ರ್ಯಾಕ್ಟ್ ಮಾಡ್ಬೋದು. ಅರ್ಥ ಆಗ್ಲಿಕ್ಕತ್ತದ? ಓಕೆ, ನೆಕ್ಸ್ಟ್ ಪಾಯಿಂಟ್, ಚಾರ್ಜಸ್ ಆಲ್ವೇಸ್ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಏನು ರೀ, ಚಾರ್ಜಸ್ ಆಲ್ವೇಸ್ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ಕಂಡಕ್ಟರ್. ರಿಸೈಡ್ ಮೀನಿಂಗ್ ಏನು? ರಿಸೈಡ್ ಅಂತಂದ್ರೆ ಟು ಸ್ಟೇ. ಏನು ರೀ ಅದ್ರ ಮೀನಿಂಗು? ಟು ಸ್ಟೇ. ಎಲ್ಲಿ ಸ್ಟೇ ಮಾಡ್ತಾವು? ಕಂಡಕ್ಟರ್ದ ಸರ್ಫೇಸ್ ಮೇಲ್ಗಡೆ. ಯಾಕೆ ರೀ ಸರ ಕ್ವಶನ್ ಬರ್ತದೆ? ಸಿಂಪಲ್ ಅದ ಕಾನ್ಸೆಪ್ಟ್ ಅದ್ರ ಹಿಂದ್ಗಡೆ. ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಎಲ್ಲ ಈಸಿ ಆಗುತ್ತೆ. ಓಕೆನಾ? ಲೆಟ್ ಸಪೋಸು ನಮ್ಮ ಕಡೆ ಈಗ ಇಲ್ಲೊಂದು ಕಂಡಕ್ಟರ್ ಐತೆ ಅಂತ ತೊಗೊಳ್ಳೋಣ.
ಈ ಕಂಡಕ್ಟರ್ ಮೇಲ್ಗಡೆ ಈ ಕಂಡಕ್ಟರ್ ಒಳಗಡೆ ನಂಬರ್ ಆಫ್ ಚಾರ್ಜಸ್ ಇದಾವೆ ಅಂತ ಅನ್ಕೋರಿ. ಓಕೆ, ಇವು ಚಾರ್ಜಸ್ ಇದಾವೆ ಅಂತ ಅನ್ಕೊಳ್ರಿ. ಲೆಟ್ ಸಪೋಸ್ ನಾ ಜಸ್ಟ್ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ತೊಗೊಳತ್ತೀನಿ, ಹಂಗೆ ನಿಮಗೆ ಎಕ್ಸಾಂಪಲ್ ಕೊಡ್ಲಿಕ್ಕೆ. ಇವೆಲ್ಲಿ ಒಳಗಡೆ ಇದಾವೆ. ಈಗ ಇದನ್ನು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತಂದ್ರೆ, ಫಸ್ಟ್ ಥಿಂಗ್ ನೋಡಿರಿ, ಈಗ ಒಂದು ನಿಮ್ಗೆ ಲಿಫ್ಟ್ ಇರ್ತೈತಿ ಅಂತ ಅನ್ಕೋರಿ. ಈ ಲಿಫ್ಟ್ ಒಳಗೆ ಭಾಳಷ್ಟು ಜನ ಅಲ್ಲೇ ತುಂಬ್ಕೊಂಡು ಬಿಡ್ತಾರೆ, ಭಾಳಷ್ಟು ಜನ ತುಂಬ್ಕೊತಾರೆ. ನಿಮ್ಗೆ ತುಂಬ್ಕೊಂಡು ಕೂಡ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಯಾಕಂದ್ರೆ ಆ ಕ್ರೌಡ್ ಒಳಗೆ ನಿಮ್ಗೆ ಉಸಿರು ತೊಗೊಳಕ್ಕೂ ಆಗಲ್ಲ. ನೀವೇನು ಮಾಡ್ತೀರಿ, ಸ್ವಲ್ಪ ಆಚೆ ಕಡೆ ಸರಿ, ಸರ ದೊಡ್ಡ ಮನುಷ್ಯ ಆಚೆ ಕಡೆ ಸರಿಯೋ ಅಂತ ಹೇಳ್ತಾರೆ. ಅಥವಾ ಮುದುಕಿಗಳಿದಂತಾನೆ ಎಲ್ಲ ಭಾಡ್ಯ ಸರಿಯೋ ಅತ್ಲಾಗಂತ ಹೇಳ್ತಾರೆ. ಅರ್ಥ ಆಗ್ಲಿಕ್ಕದ ಅವ್ರು ಏನು ಮಾಡ್ಲಿಕ್ಕತ್ತಾರ, ಒಬ್ಬರನ್ನೊಬ್ಬ ಸ್ವಲ್ಪ ದೂರ ಸತ್ತದಾರ, ಸೊ ದ್ಯಾಟ್ ದೇ ಕ್ಯಾನ್ ಬಿ ಕಂಫರ್ಟೇಬಲ್. ಒಳ್ಳೆ ಮಳೆ ಬಂದು ಅಟ್ರಾಕ್ಟ್ ಆಗೋದಲ್ಲ. ಓಕೆ, ಐನೋ ನಿಮ್ಮ ಮೆಂಟಾಲಿಟಿ ಯಾ ನಮ್ನಿ ಇರ್ತೈತೆ ಅಂತಂದು. ಅದೇ ನೀವು ಇದ್ರಿ, ಇಲ್ಲಿ ಇನ್ನೊಬ್ಬರು ಇದ್ರು ಅಂತ ಅನ್ಕೋ, ಮುಂದಿನ ಹೇಳಲ್ಲ. ಮತ್ತು ಸರು ಮತ್ತು ಆ ಮೀನಿಂಗ್ ಈ ಮೀನಿಂಗ್ ಮಾತಾಡ್ತಾರೆ ಅಂತ ಹೇಳ್ತೀರಿ, ಬೇಡ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಷ್ಟಂತೂ ಅರ್ಥ ಮಾಡ್ಕೊಳ್ಳಿ. ಕ್ರೌಡೆಡ್ ಇತ್ತಂತ ಏನು ಮಾಡ್ತೀರಿ, ನೀವು ಒಬ್ರನ್ನೊಬ್ಬರನ್ನ ಸರಿಸ್ಲಿಕ್ಕೆ ಟ್ರೈ ಮಾಡ್ತೀರಿ. ಅದೇ ಥರ ಇಲ್ಲೂ ಕೂಡ, ಇಲ್ಲಿ ನಾವು ಚಾರ್ಜಸ್ ಒಳಗೆ ಒಳಗಡೆ ಇದ್ದಾಗ ಏನಾಗುತ್ತೆ, ಕ್ರೌಡೆಡ್ ಇರ್ತಾವೆ, ಒಂದಕ್ಕೊಂದು ದುಗಿಸ್ಲಿಕ್ಕೆ ಟ್ರೈ ಮಾಡಿದಾಗ ಏನಕ್ಕಂತಂದ್ರೆ ಅವು ಇನ್ಸೈಡ್ ಇದ್ದಿದ್ದು ಹೊರಗಡೆ ಔಟ್ಸೈಡ್ ಸರ್ಫೇಸಿಗೆ ರಿಪೆಲ್ ಆಗ್ತಾವೆ. ಸೇಮ್ ಚಾರ್ಜಸ್ ಇರೋದ್ರಿಂದ ರಿಪೆಲ್ ಆದಾಗ ಏನಾಗತ್ತವು, ಒಂದರಿಂದ ಒಂದು ಹೊರಗಡೆ ಬರ್ತಾವೆ. ರಿಪೆಲ್ ಆಗಿ ಇದೀಚೆ ಕಡೆ ಹೋಗುತ್ತಾ ರಿಪೆಲ್ ಆಗಿ ಅವು ಕಂಡಕ್ಟರ್ದ ಸರ್ಫೇಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ. ಆಮೇಲೆ ಅವು ಆದಷ್ಟು ದೂರನೇ ಇರ್ತಾವೆ, ಸೊ ದ್ಯಾಟ್ ಈ ಥರ ಯಾವುದೇ ರೀತಿ ಫೋರ್ಸಸ್ಗಳು ಆ್ಯಕ್ಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅರ್ಥ ಆಗ್ಲಿಕ್ಕತ್ತದ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ದಿಸ್ ಈಸ್ ದ ಥಿಂಗ್ ಬಿಹೈಂಡ್ ದಿಸ್. ಸೊ ಇಲ್ಲಿ ನಾವು ಯಾಕೆ ಹೇಳ್ತೇವೆ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್, ಬಿಕಾಸ್ ಈ ಕಂಡಕ್ಟರ್ದು ಒಳಗಡೆ ಏನಪ್ಪ ಅಂತಂದ್ರೆ ಕ್ರೌಡೆಡ್ ಚಾರ್ಜಸ್ಗಳಿರೋದ್ರಿಂದ ಒಂದಕ್ಕೊಂದು ಅವ್ರು ರಿಪಲ್ಷನ್ ಆಗ್ತಾವೆ. ಸಪೋಸ್ ಎಲೆಕ್ಟ್ರಾನ್ಸ್ ಇದು ಅಂತಂದ್ರೆ, ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಇತ್ತಂತಂದ್ರೆ ಏನಾಗುತ್ತೆ, ಆ ಒಂದು ಕಂಡಕ್ಟರ್ ಒಳಗಡೆ ಅವು ರಿಪಲ್ಷನ್ ಆಗ್ತಾವೆ. ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ಅವು ರಿಪಲ್ಷನ್ ಆಗ್ತಾವೆ. ಅವ ರಿಪಲ್ಷನ್ ಆಗಿ ಈ ಒಂದು ಬಾಡಿ ಮೇಲ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ. ಈ ಥರ ಇರ್ತಲ್ಲ, ಇದಕ್ಕೆ ನಾವು ಎಂತೇವೆ, ರಿಸೈಡ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಇದೊಂದು ಪ್ರಾಪರ್ಟಿ ರೀ, ಚಾರ್ಜಿದ್ದು ಒಳಗಡೆ ಇರಲ್ಲ ಅದು. ಹೀಗಾಗಿ ನಾವೇನಂತ ಹೇಳ್ತೇವೆ ಅಂತಂದ್ರೆ, ಒಂದು ಟೈಮ್ MCQsನ ಕೇಳ್ತಾರೆ, ದ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಅಂತಂದು ಕೇಳಿ ಆಪ್ಷನ್ ಒಳಗೆ A1 B2 ಓಕೆ ದೆನ್ C 0 ಆ್ಯಂಡ್ D ಇನ್ಫಿನಿಟಿ ಅಂತ ಕೊಡ್ತಾರೆ. ಈ ಥರ ಕೊಟ್ಟಾಗ ನಮ್ದು ಆಪ್ಷನ್ ಏನಾಗಿರ್ತೈತಪ್ಪ ಅಂತಂದ್ರೆ ದಟ್ ಈಸ್ C0. ಯಾಕಂತಂದ್ರೆ ಒಂದು ಕಂಡಕ್ಟರ್ದು ಇನ್ಸೈಡ್ Q ವ್ಯಾಲ್ಯೂ ಯಾವತ್ತಿಲ್ಲೂ 0 ಇರ್ತದೆ. ಯಾಕೆ ಹೇಳ್ರಿ, ಯಾಕಂದ್ರೆ ಎಲ್ಲ ಚಾರ್ಜಸ್ಸು ಹೊರಗಡೆ ಬಂದು ಕೂತ್ಕೊಂಡ್ಬಿಟ್ಟು ಅಂತ ಒಳಗಡೆ ಏನು ಉಳಿತದ, ಏನು ಉಳಂಗಿಲ್ಲ. ಸೊ ಇನ್ ದ ಸೇಮ್ ವೇ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ದ ಚಾರ್ಜಸ್ ಆಲ್ವೇಸ್ ರಿಸೈಡ್ ಆನ್ ದಿ surface of the conductor. Next one, charge is independent of velocity and hence it is unaffected by motion. Meaning ಏನು, ಸಿ ವೆಲಾಸಿಟಿ ಬಗ್ಗೆ ಕಲ್ತು ಬಂದಿರಿ ಫಸ್ಟ್ PUC ನಾಗ, ಮೋಷನ್ ಬಗ್ಗೆನೂ ಕಲ್ತು ಬಂದಿರಿ ಫಸ್ಟ್ PUC ನಾಗ. ಮೋಷನ್ನ ಡಿಫೈನ್ ಮಾಡ್ರಿ ನೋಡೋಣ. ಸಿಂಪಲ್ ಅದು. ಏನು, ಸಪೋಸ್ ನಾನು ಇದು ಸಿಂಪಲ್ ವೇದೊಳಗೆ ಹೇಳ್ಬೇಕಂತಂದ್ರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಕ್ಕಂಥ ಆ ಒಂದು ಪ್ರೊಸೆಸ್ಸಿಗೆ ನಾವು ಎಂತ ಹೇಳ್ತೇವೆ, ದಟ್ ಈಸ್ ಕಾಲ್ಡ್ ಆಸ್ ಮೋಷನ್. ದ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದ ಕೇಸ್ ಆಫ್ ಮೋಷನ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಹೋಗ್ತೇವೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೇವೆ. ಆ್ಯಂಡ್ ದೆರ್ ಈಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್, ಆರ್ ಯು ಕ್ಯಾನ್ ಸೇ ಫೋರ್ಸ್ ಈಸ್ ಅಪ್ಲೈಡ್ ಆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಕ್ಕೆ. ಸಪೋಸ್ ಒಂದು ಪೋಡಿಯಮ್ ಇರ್ತದೆ, ಆ ಪೋಡಿಯಮ್ ಮೇಲ್ಗಡೆ ಡಸ್ಟರ್ ಇರ್ತೈತೆ ಅಂತ ಅನ್ಕೋರಿ. ಆ ಡಸ್ಟರ್ನ ಈ ಎಂಡಿಂದ ಇನ್ನೊಂದು ಎಂಡಿಗೆ ಸರಿಸ್ಬೇಕಂತಂದ್ರೆ ಫೋರ್ಸ್ ಬೇಕಾಗುತ್ತೆ. ಆ ಫೋರ್ಸ್ ಜೊತೆಗೆ ಏನಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇರ್ತದೆ. ಅದಕ್ಕೆ ನಾವೇನಂತ ಹೇಳ್ತೇವೆ, ಮೋಷನ್ ಅಂತ ಹೇಳ್ತೇವೆ. ನಿಮಗೆ ಆಗ್ತಕ್ಕಂಥ ಮೋಷನ್ ಅಲ್ಲ. ಇಲ್ಲಿ ಮೋಷನ್ ಅಂತಂದರೆ ದಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್. ಸೊ ಇಲ್ಲಿ ಕ್ವಶನ್ ಏನು ಹೇಳ್ತಾರೆ ಅಂತಂದರೆ, ಈಗ ಚಾರ್ಜ್ ಅನ್ನೋದು ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಅದಕ್ಕೆ ನೀವು ಏನಾರ ವೆಲಾಸಿಟಿ ಕೊಡ್ರಿ, ಎಷ್ಟರ ವೆಲಾಸಿಟಿ ಮಾಡಿರಿ, ಅದನ್ನ ಎಷ್ಟರ ಸ್ಪೀಡ್ನಾಗ ಹೋಗಿರಿ, ಎಷ್ಟರ ಕಡಿಮೆ ಸ್ಪೀಡ್ ಕೊಡ್ರಿ, ಎಷ್ಟರ ಜಾಸ್ತಿ ಸ್ಪೀಡ್ ಕೊಡ್ರಿ, ಆ ಚಾರ್ಜ್ ಒಳಗಿನ ಪ್ರಾಪರ್ಟಿ ಒಳಗೆ ಏನು ಬದಲಾವಣೆನೂ ಕಾಣಲ್ಲ. ಹೀಗಾಗಿ ಅವ್ರು ಏನಂತ ಹೇಳ್ತಾರೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಆ್ಯಸ್ ವೆಲ್ ಆಸ್ ಇಟ್ ಇಸ್ ಅನ್ಎಫೆಕ್ಟೆಡ್ ಬೈ ಮೋಷನ್. ನೀವು ಅದನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡು ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿ ಚಾರ್ಜಸ್ ಒಳಗೆ ಚೇಂಜಸ್ ಆಗಲ್ಲ. ನಂಬರ್ ಆಫ್ ಚಾರ್ಜಸ್ಸು ಕೂಡ ಚೇಂಜ್ ಆಗಲ್ಲ. ನಾವು ಏನು ಅನ್ಕೊತೀವಿ, ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋದ್ವಿ, ಹಾಗಾದರೆ ಇಲ್ಲಿ 10 ಚಾರ್ಜಸ್ ಇದ್ದು ಇಲ್ಲಿ 9 ಆದವು. ಆಗಕ್ಕೆ ಸಾಧ್ಯನೇ ಇಲ್ಲ.
ಬಿಕಾಸ್ ವಿ ನೋ ದಟ್ ಚಾರ್ಜಸ್ ಆರ್ ಏನು ರೀ ಈಗಾರ ಕಲ್ತು ಬಂದೇವಿ ಕನ್ಸರ್ವ್ಡ್. ಹೌದಾ? ಚಾರ್ಜಸ್ ಕನ್ಸರ್ವ್ಡ್ ಇದಾವೆ, ಪ್ರೂವ್ ಆಕೈತಿ. ಬೇಕಾದ್ರೆ ನೀವೇ ಮನ್ಯಾಗ ಮಾಡ್ಬೋದು. ಹೆಂಗೆ ಗೊತ್ತಾ, ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿರಿ. ಚಾರ್ಜಸ್ ಅಂತ ಹೆಂಗೆ ಮಾಡ್ದೆ, ಆಟಮ್ಸ ನೀವು ಏನು ಮಾಡಿರಿ, ಒಂದು ಪೇಪರ್ ತೊಗೋರಿ. ಆ ಪೇಪರ್ನ ವೇಯಿಂಗ್ ಮಷಿನ್ ಒಳಗೆ ಅದನ್ನ ಅದ್ರದ್ದು ಎಷ್ಟು ವೇಟ್ ಬರ್ತೈತಿ ಅದನ್ನ ಬರ್ದು ಇಟ್ಕೋರಿ. ಅದನ್ನ ಸಪೋಸ್ 1.0 ಗ್ರಾಮ್ ಬಂದೈತೆ ಅಂತ ಹಂಗೆ ಜಸ್ಟ್ ಅಸಂಪ್ಷನ್. ಓಕೆ, 1.0 ಗ್ರಾಮ್ ಬಂದೈತಿ ಅಂತ ಅನ್ಕೊಳ್ಳೋಣ. ಇದೇ ಪೇಪರ್ನ ನೀವು ಆ್ಯಶ್ ಮಾಡಿರಿ, ಅಂದ್ರೆ ಸುಟ್ಟು ಬೂದಿ ಮಾಡಿರಿ. ಆ ಬೂದಿನ ಅದ್ರ ಮೇಲೆ ಹಾಕಿರಿ, ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ವ್ಯಾಲ್ಯೂನ ಬರ್ತೈತಿ. 1.0 ಅಂತಂದ್ರೆ ಆಲ್ಮೋಸ್ಟ್ 1.0 ಬರ್ಬೋದು, ಅಥವಾ 0.9 ಬರ್ಬೋದು. ಈ ಥರನೂ ಬರ್ತದೆ. ಅರ್ಥ ಆಗ್ಲಿಕ್ಕದ? ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ, ಕನ್ಸರ್ವೇಷನ್ ಆಫ್ ಚಾರ್ಜಸ್. ಯಾಕಂದ್ರೆ ನೋಡ್ರಿ, ಬ್ಯಾಲೆನ್ಸ್ ಈಗ ನೀವು ಕ್ವಶನಿಗೆ ಕೇಳ್ಬೋದು, ಸರ್ ಮತ್ತು 0.9 ಬಂತು ಅಂತಂದರೆ ಕನ್ಸರ್ವ್ಡ್ ಆಗಲಿಲ್ಲ ಅಂತಂದು. ಇಲ್ಲ, ಯಾಕೆ ಹೇಳ್ರಿ, ಅಲ್ಲಿ ವೇಯಿಂಗ್ ಮಷೀನು ಅದು ನೋಡಿರಿ, ಅದು ಅಷ್ಟು ಸೆನ್ಸಿಟಿವ್ ಇರೋಲ್ಲ. ಅಂಥ ಸೆನ್ಸಿಟಿವ್ ವೇಯಿಂಗ್ ಮಷಿನ್ ನಾವು ಯೂಸ್ ಮಾಡಿದಾಗ ಮಾತ್ರ ನಮಗೆ ಎಕ್ಯುರೇಸಿ, ವ್ಯಾಲ್ಯೂ ಒಳಗೆ ಎಕ್ಯುರೇಸಿ ಸಿಗುತ್ತೆ. ನಾವು ನಾರ್ಮಲ್ ವೇಯಿಂಗ್ ಮಷಿನ್ ಒಳಗೆ ನೋಡಿದಾಗ ಅಷ್ಟು ಎಕ್ಯುರೇಸಿ ನಮಗೆ ಸಿಗಲ್ಲ. ಹೀಗಾಗಿ ಪಾಯಿಂಟ್ ವೇರಿಯೇಷನ್ಸ್ ಆಗಿರ್ತದೆ. ಬಟ್ ಸ್ಟಿಲ್ ದ ವ್ಯಾಲ್ಯೂ ಈಸ್ ನಿಯರ್ಲಿ ಈಕ್ವಲ್ ಟು ದ ರಿಯಲ್ ವ್ಯಾಲ್ಯೂ. ಏನಿರ್ತದೆ, ರಿಯಲ್ ವ್ಯಾಲ್ಯೂಗೆ ನಿಯರ್ಲಿ ಈಕ್ವಲ್ ಇರ್ತದೆ. ಈ ಥರದ ಸಿಚುವೇಶನ್ ನಾವೇನಂತ ಹೇಳ್ತೇವೆ, ಜನರಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ನಾವು ಡಿಫೈನ್ ಮಾಡ್ತೇವೆ. ಓಕೆ, ಇದು ಕೂಡ ಅದರೊಳಗೆ ಇನ್ನೊಂದು ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ನೋಡಿರಿ, ಚಾರ್ಜ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಚಾರ್ಜನ್ನು ಯಾವತ್ತಿಲ್ಲ ನಾವು ಕ್ಯಾಪಿಟಲ್ ಕ್ಯೂ ಅಥವಾ ಸ್ಮಾಲ್ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಸೊ ನೆಕ್ಸ್ಟು ನಾವು ನೋಡ್ಬೇಕಾತಂದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಏನಪ್ಪ ಅಂದ್ರೆ ಚಾರ್ಜ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ ಅಂತ ನೋಡಿದ್ವಿ. ಇಟ್ ಕೆನಾಟ್ ಎಕ್ಸಿಸ್ಟ್ ವಿದೌಟ್ ಮಾಸ್. ಮೀನಿಂಗ್ ಏನಪ್ಪ ಇದ್ರದ್ದು, ಒಂದು ನೆನಪಿಟ್ಕೋರಿ, ಚಾರ್ಜ್ ಅಂತಂದ್ರೆ ಏನೋ ಸ್ಟಾರ್ಟಿಂಗ್ ಫಸ್ಟ್ ಇಂಟ್ರೊಡಕ್ಷನ್ ಒಳಗೆ ಹೇಳಿದ್ದೆ, ಇಟ್ ಇಸ್ ಆನ್ ಅಡಿಷ್ನಲ್ ಪ್ರಾಪರ್ಟಿ ಅಥವಾ ಒಂದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಅ ಮ್ಯಾಟ್ರ್. ಅನ್ನೋ ಒಂದು ಮ್ಯಾಟ್ರ್ ಅಂತ ತೊಗೊಂಡಾಗ ಅದ್ರೊಳಗೆ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಟು ಅಟ್ರ್ಯಾಕ್ಟ್ ಆರ್ ರಿಪಲ್. ಯಾವುದು? ಟು ಅಟ್ರ್ಯಾಕ್ಟ್ ಆರ್ ರಿಪಲ್. ಈ ಒಂದು ಎಬಿಲಿಟಿನ ಇಟ್ಕೊಂಡಿರ್ತಕ್ಕಂಥ ಒಂದು ಮಟೀರಿಯಲ್ಗೆ, ಆ ಒಂದು ಅಟಮಿಗೆ, ಮಟೀರಿಯಲ್ ಅನ್ನೋಕ್ಕಿಂತ ಆ ಒಂದು ಪರ್ಟಿಕ್ಯುಲರ್ ಆಟಮಿಗೆ ನಾವೇನಂತ ಕರಿತೀವಿ, ಚಾರ್ಜ್ ಅಂತ ಅಂತೀವಿ. ಆ ಒಂದು ಪ್ರಾಪರ್ಟಿನ ಹೊಂದಿರತಕ್ಕಂಥದ್ದಕ್ಕೆ. ಸೊ ಚಾರ್ಜ್ ಅಂತ ಬಂದಾಗ ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಈಗ ಜಸ್ಟ್ ನಮ್ಗೆ ಗೊತ್ತಾಯಿತು. ದೆನ್ ಇಟ್ ಕೆನಾಟ್ ಎಕ್ಸಿಸ್ಟ್ ವಿದೌಟ್ ಮಾಸ್. ಸೊ ಚಾರ್ಜ್ ಅನ್ನೋದು ಏನಪ್ಪ ಅಂತಂದ್ರೆ, ಚಾರ್ಜ್ ಇನ್ ದ ಸೆನ್ಸ್ ಇಸ್ ನಥಿಂಗ್ ಬಟ್ ನಾವು ಜನರಲಿ ಮಾತಾಡಬೇಕು ಅಂತಂದ್ರೆ ಇಟ್ ಈಸ್ ವಾಟ್? ಇಟ್ ಈಸ್ ಜಸ್ಟ್ ಅ ಆಟಮ್. ಒಂದು ಆಟಮ್ ಅಂತಂದರೆ ಪ್ರತಿಯೊಂದು ಆಟಮ್ ಒಳಗಡೆ, ಪ್ರತಿಯೊಂದು ಎಲಿಮೆಂಟ್ ಒಳಗೆ ಅದರದೇ ಆದಂಥ ಮಾಸ್ ಇರ್ತದೆ. ಸೊ ಮಾಸ್ ಇಲ್ಲ ಅಂತ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ಇನ್ನೂ ಕ್ಲಿಯರ್ ಇಲಸ್ಟ್ರೇಷನ್ ಐತೆ ನೋಡಿರಿ. ಇಲ್ಲಿ ನಾನು ಡ್ರಾ ಮಾಡೋದು ಅವಶ್ಯಕತೆ ಇಲ್ಲ. ಈ ಪಾರ್ಟ್ ನೋಡ್ಕೊಂಡ್ಬಿಡ್ರಿ ನೀವು. ಯಾವುದೋ ಇಲ್ಲದ ನೋಡ್ರಿ, ಡ್ರಾಯಿಂಗ್ನಾಗ ತೋರಿಸಿಬಿಟ್ಟಿದಾರಲ್ಲಿ. ಓಕೆನಾ? ಸೊ ಇಲ್ಲಿ ಅವ್ರು ಇಲ್ಲಿ ತೋರಿಸಿದ್ದಾರೆ. ಹೌದು, ಇಲ್ಲಿ ನಡಕ್ಕೆ ಏನಪ್ಪ ಅಂತಂದು ಪ್ರೋಟಾನ್ ಅದ, ಇಲ್ಲಿ ಸುತ್ತಲ ನ್ಯೂಕ್ಲಿಯಸ್ಗಳು ತಿರುಗಲಿಕ್ಕತ್ತಿದ್ದಾವೆ. ಸೊ ಇನ್ ಸಚ್ ಕೇಸ್ ನಾವು ಏನು ನೋಡ್ತೇವೆ, ಒಂದು ನಾವು ಆಟಮ್ ಅಂತ ಕನ್ಸಿಡರ್ ಮಾಡಿದಾಗ ಇದಕ್ಕೆ ಇದರದೇ ಆದಂಥ ಮಾಸ್ ಇರ್ತದೆ. ಹಾಗಾದರೆ ನಾವು ಏನಂತ ಹೇಳ್ಬೋದು, ಆಟಮ್ ಈಸ್ ಡಿಪೆಂಡೆಂಟ್ ಅಪಾನ್ ಮಾಸ್. ಇದನ್ನು ಬಿಟ್ಟು ಅದಕ್ಕೆ ಬದುಕಲಿಕ್ಕಾಗಲ್ಲ. ಹೌದಾ? ಹೇಗೆ ನೀವು ನಿಮ್ಮವ್ರನ್ನ ಬಿಟ್ಟು ಬದುಕಲಿಕ್ಕಾಗಲ್ಲ, ಹಾಗಿಲ್ಲೇ ನಿಮ್ಮವ್ರು ಅಂತಂದರೆ ನಿಮ್ಮ ಮನೆಯಾಗಿನವರು, ಆ ಥರ. ಓಕೆನಾ? ಸೊ ಡೋಂಟ್ ಗೋ ಎನಿವೇರ್. ನಾ ಸಿಂಗಲಾಗಿ ಮಾತಾಡ್ತಾ ಇರ್ತಾನೆ, ಈಗ ಹೇಳತ್ತಾನೆ. ಓಕೆನಾ? ಸೊ ನೋಡ್ರಿ ಇಲ್ಲಿ. ಸೊ ಅದೇ ಥರ ನೀವು ಹೆಂಗೆ ನಿಮ್ಮ ಫ್ಯಾಮಿಲಿ ಬಿಟ್ಟು ನೀವು ಇರೋಂಗಿಲ್ಲ, ಅದೇ ಥರ ಇದು ಕೂಡ ಮಾಸನ್ನು ಬಿಟ್ಟು ಈ ಒಂದು ಆಟಮ್ ಇರೋಂಗಿಲ್ಲ. ಆದರೆ ಮಾಸ್ ಅನ್ನೋದು ಎಷ್ಟು ಕೆಟ್ಟೈತೆ ನೋಡ್ರಿ ಇದು ಮಗಂದು. ಮಾಸ್ ಕ್ಯಾನ್ ಲೀವ್ ಆರ್ ಕ್ಯಾನ್ ಎಕ್ಸಿಸ್ಟ್ ವಿದೌಟ್ ಚಾರ್ಜ್. ನೋಡ್ರಿ, ಇಟ್ ಕ್ಯಾನ್ ಎಕ್ಸಿಸ್ಟ್ ವಿದೌಟ್ ಚಾರ್ಜ್. ಅಂದ್ರೆ ಚಾರ್ಜ್ ಇಲ್ಲಾರ್ದ ಇದು ಇರ್ಬೋದು ಅಂತ ಹೇಳ್ತೈತದು. ಅಂದ್ರೆ ಮಾಸ್ ಅನ್ನೋದೇನು ಗೊತ್ತ್ರಿ, ಚಾರ್ಜ್ ಇರಲಿಲ್ಲ ಅಂತಂದ್ರೂ ಇರ್ತೈತಿ. ಆದರೆ ಚಾರ್ಜ್ ಅನ್ನೋದು ಏನಿತ್ತಲ್ಲ, ಇದಕ್ಕೆ ಮಾಸ್ ಬೇಕೇ ಬೇಕು ಇರಲಿಕ್ಕೆ, ಎಕ್ಸಿಸ್ಟ್ ಆಗಲಿಕ್ಕೆ, ಎಕ್ಸಿಸ್ಟೆನ್ಸ್ ಒಳಗೆ ಬರಲಿಕ್ಕೆ. ಸೊ ಇಫ್ ಇಟ್ ಮಸ್ಟ್ ಎಕ್ಸಿಸ್ಟ್ ದೆನ್ ಎ ಚಾರ್ಜ್ ಮಸ್ಟ್ ಹ್ಯಾವ್ ಅ ಮಾಸ್. ವೆನ್ ವಿ ಕಮ್ ಟು ಮಾಸ್, ದ ಮಾಸ್ ಈಸ್ ನಾಟ್ ಡಿಪೆಂಡೆಂಟ್ ಅಪಾನ್ ದ ಚಾರ್ಜ್. ವೈಸ್ ವರ್ಸ ಆಗಂಗಿಲ್ಲ ಅಂತ ನಾವು ಇದ್ರೊಳಗೆ ನೋಡ್ಬೋದು. ನೆನಪಿರಲಿ ಇದೊಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಎಕ್ಸಲ್ರೇಟೆಡ್ ಚಾರ್ಜ್ ರೇಡಿಯೇಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ EM ವೇವ್ಸ್. ಮೀನಿಂಗ್ ಏನು? ಒಂದು ಚಾರ್ಜಲ್ಲಿ ಇನಿಷಿಯಲ್ ಪೊಸಿಷನ್ ಇರ್ತದೆ, ಅದಕ್ಕೆ ನಾವು ಒಂದು ವೆಲಾಸಿಟಿ ಕೊಟ್ಟಾಗ ಅದರದ್ದು ಕ್ವಾಂಟಿಟೀಸ್ ಒಳಗೆ ಅದ್ರೊಳಗೆ ಪ್ರಾಪರ್ಟೀಸ್ ಏನೂ ಚೇಂಜಸ್ ಆಗಲ್ಲ. ಯಾಕಂತ ನಾವು ಈಗ ನೋಡಿ, ಚಾರ್ಜ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಅಂತಂದು. ಆದರೆ ಇಲ್ಲಿ ಪಾಯಿಂಟ್ ಏನಪ್ಪ ಅಂತ ನಾವು ನೋಡೋದಾದರೆ,
ಈ ಒಂದು ಚಾರ್ಜನ್ನ ನಾವು ಆ ಒಂದು ವೆಲಾಸಿಟಿ ಒಳಗೆ ನಾವು ಬಿಟ್ಟಾಗ ಎನರ್ಜಿ ಹೊರ ಹೊಮ್ಮುತ್ತೆ, ಒಂದಲ್ಲಿ ಶಕ್ತಿ ಹೊರಗೆ ಬರ್ತದೆ, ಊರ್ಜಾ ಅನ್ನೋದು ಹೊರಗಡೆ ಬರ್ತದೆ. ಆ ಊರ್ಜೆ ಹೊರಗಡೆ ಬಂದಾಗ ಏನಾಗುತ್ತೆ, ಆ ಎನರ್ಜಿ ಇಟ್ ಕನ್ವರ್ಟ್ಸ್ ಇನ್ ದ ಫಾರ್ಮ್ ಆಫ್ ಇ ಎಮ್ ವೇವ್ಸ್. ಇ ಎಮ್ ವೇವ್ಸ್ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ವೇರ್ a wave acts both like an electric and magnetic field. ಅದರೊಳಗೆ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಥರದ ಫೀಲ್ಡ್ ಇರತಕ್ಕಂಥ ಒಂದು ವೇವಿಗೆ ನಾವು ಇ ಎಮ್ ವೇವ್ಸ್ ಅಂತ ಹೇಳ್ತಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದ್ರ ಬಗ್ಗೆ ನಮಗೆ ಇನ್ ಡೀಟೇಲ್ ಒಂದು ಚಾಪ್ಟರ್ ಅದ, ಅಲ್ಲಿ ನಾವು ಇದ್ರ ಬಗ್ಗೆ ಇನ್ ಡೀಟೇಲ್ ಮಾತಾಡೋಣಂತ. ಸದ್ಯ ಇಷ್ಟು ತಿಳ್ಕೊರಿ, ಇ ಎಮ್ ವೇವ್ಸ್ ಇನ್ ದ ಸೆನ್ಸ್ ಇಟ್ ಈಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಕ್ಸಾಂಪಲ್ ಕೊಡೋದ್ರೆ ಲೈಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಸ್ ಆಬ್ವಿಯಸ್ಲಿ, ಬಿಕಾಸ್ ಅದು ಒಂದು ವೇವ್ ಫಾರ್ಮ್ನಾಗ ಹೋಗ್ತೈತಿ ಆ್ಯಂಡ್ ಅದ್ರ ಒಳಗೆ ಎಲೆಕ್ಟ್ರಿಕ್ ಫೀಲ್ಡೂ ಇರ್ತದೆ ಆ್ಯಂಡ್ ಇವನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ ಆ್ಯಂಡ್ ಬೋತ್ ಆರ್ ವಾಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವೆಲ್ಲ ವಿಷಯಗಳು ಮುಂದೆ ಗೊತ್ತಾಕವು. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅವೆಲ್ಲ ಚಾಪ್ಟರ್ ಒಳಗೆ ನೀವು ನೋಡ್ತೀರಿ. ಬಟ್ ಇಷ್ಟೊಂದು ನೆನಪಿಟ್ಕೋರಿ, ಇ ಎಮ್ ವೇವ್ಸ್ ಆಗುತ್ತೆ ಯಾವಾಗ ಎಕ್ಸಲ್ರೇಟೆಡ್ ಚಾರ್ಜಿಂದ. ಈಗ ಎಮ್ ಸಿ ಕ್ಯೂಸ್ ಯಾವ ಪಾರ್ಟಿಂದ ಕೇಳಿದ್ದಾರೆ ಇದುವರೆಗೂ ನೋಡೋದಾದರೆ, ಒಂದು ಈ ಫಸ್ಟ್ ಪಾಯಿಂಟಿಂದ, 6th ಪಾಯಿಂಟಿಂದ ಕೇಳಿದ್ದಾರೆ, 4th ಪಾಯಿಂಟಿಂದ ಕೇಳಿದ್ದಾರೆ, 3rd ಪಾಯಿಂಟಿಂದ ಕೇಳಿದ್ದಾರೆ. ಅಂದ್ರೆ ಈ 4 ಪಾಯಿಂಟ್ಗಳೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದಂಗೆ ನೆನಪಿಟ್ಕೋರಿ. ಯಾಕಂತಂದ್ರೆ ಒಮ್ಮಿಲ್ಲಿ ನೋಡ್ರಿ, 6th ಪಾಯಿಂಟ್ ಒಳಗೆ ಹೆಂಗೆ ಕೇಳಿದಾರೆ, ವೆನ್ ಎ ಚಾರ್ಜ್ ಈಸ್ ಎಕ್ಸಲ್ರೇಟೆಡ್ ವಿತ್ ಅ ವೆಲಾಸಿಟಿ ದೆನ್ ಇಟ್ ಲೀಡ್ಸ್ ಟು ಅಂತ ಅಂದ್ಕೊಟ್ಟು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಒಂದು ಮ್ಯಾಗ್ನೆಟಿಕ್ ವೇವ್ಸ್, ಒಂದು ಲೈಟ್ ವೇವ್ಸ್, ಇನ್ನೊಂದು ಇ ಎಮ್ ವೇವ್ಸ್, ಇನ್ನೊಂದು ಎಲೆಕ್ಟ್ರಿಕ್ ವೇವ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆಪ್ಷನ್ ಏನಾಗುತ್ತೆ, ಇ ಎಮ್ ವೇವ್ಸ್, ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅರ್ಥ ಆಗ್ಲಿಕ್ಕತ್ತದ? ಆ ಥರ ಇರ್ತದೆ. ಓಕೆ, ಒಂದು ಚಾರ್ಜನ್ನು ಎಕ್ಸಲೇಟ್ ಮಾಡಿದಾಗ ಅದನ್ನ ಫುಲ್ ವೆಲಾಸಿಟಿ ಒಳಗೆ ಬಿಟ್ಟಾಗ ಅದು ವೇವ್ ಫಾರ್ಮ್ನಾಗ ಹೋಗುತ್ತೆ. ಯಾವ ಥರ ವೇವ್ ಫಾರ್ಮ್, ಅದು ಎಂಥ ವೇವ್, ಒಂದು ಇ ಎಮ್ ವೇವ್ ಫಾರ್ಮ್ನಾಗ ಹೋಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫಾರ್ಮ್ನಾಗ. ಅದೇ ಥರ ಇಟ್ ರಿಸೈಡ್ಸ್ ಆನ್ ದ ಕಂಡಕ್ಟರ್, ಚಾರ್ಜ್ ರಿಸೈಡ್ಸ್ ಆನ್ ದ ಕಂಡಕ್ಟರ್. ಯಾಕಂತ ಈಗಾಗಲೇ ಹೇಳಿದ್ದೀನಿ, ಒಳಗಡೆ ರಿಪಲ್ಷನ್ ಆಗೋದ್ರಿಂದ ಅವು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಇರ್ತಾವೆ. ಓಕೆ, ಇದಿಷ್ಟೇನಪ್ಪ ಅಂದ್ರೆ ಕಾನ್ಸೆಪ್ಟ್ ಆಗಿತ್ತು. ಸೊ ದ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ ಕ್ಲಾಸದ್ದು ನಾನು ಮಾತಾಡಬೇಕು ಅಂತಂದರೆ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಕೂಲಮ್ಸ್ ಲಾ. ಏನು ರೀ, ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಏನು ಹೇಳುತ್ತೆ, ಇದು ನೆನಪಿಟ್ಟುಕೋರಿ, ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಏನೇನು ಕೇಳ್ತಾರೆ ಹೇಳ್ತೀನಿ, ಬಟ್ ನೀವು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಷ್ಟೇ ಅಲ್ಲ, ಇದನ್ನು ನೀವು ಡೇ ಟು ಡೇ ಲೈಫ್ನಾಗೂ ರಿಲೇಟ್ ಮಾಡಬಹುದು. ಕೂಲಮ್ಸ್ ಲಾ. ಓಕೆ, ಹೇಳ್ತೇನೆ. ನೀವೇನು ಕಲ್ತು ಬಂದಿದ್ದೀನಿ ಯಾವ ಥರ ಈ ಫಾರ್ಮುಲಾಗೆ ನಾವು ರಿಲೇಟ್ ಮಾಡ್ಬೋದು, ಯಾವ ಥರ ಈ ಫಾರ್ಮುಲಾ ನಾವು ನೆನಪಿಟ್ಕೋಬೋದು. ಒಂದು ವೇಳೆ ನಿಮಗೆ ಫಸ್ಟ್ ಪಿ ಸಿ ಸ್ಟ್ರಾಂಗ್ ಇತ್ತು ನೆನಪಿಟ್ಕೋರಿ, ಇಲ್ಲ ಅಂತಂದ್ರೆ ಇಲ್ಲಿ ಬಂದು ಕೂಡ ಏನಿಲ್ಲ, ಸಿಂಪಲ್ ಬೈಪಾಟ್ ಹೊಡ್ಕೊಂತ ಕುಂತು ಫಾರ್ಮುಲಾ. ಬಟ್ ಸ್ಟಿಲ್ ನೀವು ಬೈಪಾಟ್ ಹೊಡೋಕ್ಕಿಂತ ನೀವು ಡೆಫಿನೇಷನ್ ನೆನಪಿಟ್ಕೊಂಡಿರ್ತಾರೆ, ನೀವಾಗಲೇ ಬರ್ತೀರಿ, ಫಾರ್ಮುಲಾ ಬೈಪಾಟ್ ಹೊಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಏನದ ನಾನು ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿರಿ. ಕೂಲಮ್ಸ್ ಲಾ ಅಂತಂದ್ರೆ ಏನು? ಫಸ್ಟ್ ಥಿಂಗ್, ಒಬ್ಬ ಸೈಂಟಿಸ್ಟ್ ಬರ್ತಾನೆ ಕೂಲಮ್ ಅಂತಾನೆ. ಓಕೆ, ಇದಕ್ಕೂ ಮುಂಚೆ ಈ ಚಾರ್ಜನ್ನು ಯಾರು ಫಸ್ಟ್ ಡಿಸ್ಕವರ್ ಮಾಡ್ತಾರೆ ನಾನು ಹೇಳಿಲ್ಲ ನಿಮಗೆ, ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಳಗೆ ಹೇಳಬೇಕಾಯ್ತು. ಸೊ ಯಾರು ಅಂತಂದರೆ ಬೆಂಜಾಮಿನ್ ಫ್ರಾಂಕ್ಲಿನ್ ಅಂತಂದು. ಬೆಂಜಾಮಿನ್ ಫ್ರಾಂಕ್ಲಿನ್ ಯಾರ್ರೀ? ಬೆಂಜಾಮಿನ್ ಫ್ರಾಂಕ್ಲಿನ್. ಈ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಮೊದಲೇಕ ಚಾರ್ಜನ್ನು ಡಿಸ್ಕವರ್ ಮಾಡ್ತಾನೆ. ಈತ ಏನು ಚಾರ್ಜನ್ನು ಡಿಸ್ಕವರ್ ಮಾಡ್ತಾನೆ, ಈತನ ಬೇಸಿಸ್ ಮೇಲ್ಗಡೆ ಈತ ಒಂದು ಲಾ ಕಂಡು ಈತ ಏನು ಡಿಸ್ಕವರ್ ಮಾಡ್ತಾನಲ್ಲ ಚಾರ್ಜದ್ದು, ಅದ್ರ ಬೇಸಿಸ್ ಮೇಲೆ ಒಂದು ಲಾ ಕಂಡು ದಟ್ ಇಸ್ ನೋನ್ ಆಸ್ ಕೂಲಮ್ಸ್ ಲಾ. ಈ ಕೂಲಮ್ಸ್ ಲಾ ಎಂಥ ಬದಮಾಸಿದಾನಂತಂದ್ರೆ, ಈತ ಆ್ಯಕ್ಚುಲಿ ಇದು ಫಸ್ಟ್ ನ್ಯೂಟನ್ ಕಂಡು ಹಿಡಿದಿರ್ತಾನೆ. ಪಾಪ ನ್ಯೂಟನ್ ಕಂಡು ಹಿಡಿದಿರ್ತಾನೆ, ಮತ್ತು ರಿಯಾಲಿಟಿ ಒಳಗಲ್ಲ, ನಾನು ನಿಮಗೆ ಹಿಂಗೆ ಇಮ್ಯಾಜಿನೇಷನ್ ಒಳಗೆ ಹೇಳತ್ತೀನಿ. ಮತ್ತು ಈ ಏನೋ ಒಂದು ಕ್ವಶನ್ ಬಂತು, ಯಾರು ಬೇರೆ ಕಂಡು ಹಿಡಿದಿದ್ರು ಅಂತ ಬರ್ದಾನೆ, ಮತ್ತು ನ್ಯೂಟನ್ ಅಂತಂದು ಬರ್ದಿದ್ದೀರಿ, ಕೂಲಂಬನ ಕಂಡು ಹಿಡಿದಾನೆ. ಬಟ್ ನಿಮಗೆ ನೆನಪಿಟ್ಕೊಳಕಿದ್ದು ಸ್ಟೋರಿ. ಓಕೆನಾ? ಆ್ಯಕ್ಚುಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ನ್ಯೂಟನ್ ಕಕ್ಕ ಒಂದು ಫಾರ್ಮುಲಾ ಬರ್ದಿರ್ತಾನೆ. ಓಕೆ, ಆತನಿಗೆ ಒಂದು ಲಾ ಮಾಡ್ಲಿಕ್ಕೆ ಹೇಳ್ಬಿಟ್ಟಿರ್ತಾರೆ ಅವ್ರು ಕಾಲೇಜ್ದವ್ರು. ಅದಕ್ಕೆ ಅವೇನು ಮಾಡ್ತಾನೆ, ಅಲ್ಲಿ ಕುಂತಿರ್ತಾನೆ, ಬಾಜುಕ್ಕೆ ಅವ್ನು ಕಾಪಿ ಹೊಡ್ಯಾಕೆ ನೋಡ್ತಾನೆ. ಅಲ್ಲಿ ನ್ಯೂಟನ್ ಒಂದು ಆಗಲೇ ತನ್ನ ಲಾ ಮಾಡಿರ್ಬಿಟ್ಟಿರ್ತಾನೆ. ಏನು? F = G m ಡಿವೈಡೆಡ್ ಬೈ r² ಅಂತ. ಇದ್ರದ್ರಿ ಇದು ಗ್ರಾವಿಟೇಷ್ನಲ್ ಫೋರ್ಸ್ ಇದ್ದ ಫಾರ್ಮುಲಾ. ಇದನ್ನು ನೋಡಿದ್ಕೊಳ್ಳೋ ತಲೆಯಾಗೇನೋ ವಿಚಿತ್ರ ಕುಚಿತ್ರ ಐಡಿಯಾ ಬರ್ತೈತಿ. ಆಹಾ ಚಲೋ ಏನಪ್ಪ ಸಿಕ್ತು ನಮಗೆ, ಈ ನನ್ನ ಮಗನ ನೋಡ್ಕೊಂಡು ನಾನೇ ಒಂದು ನನ್ನ ಸ್ವಂತ ಲೆಟ್ರ್ ಹಾಕಿ ಬರೆದು ಬಿಟ್ರ ಅಂತಂದು. ಅವ ಏನು ಮಾಡ್ತಾನೆ, ಸಿಂಪಲ್ ನೋಡ್ರಿ. ಇಲ್ಲೇ ಅವ ಏನು ಮಾಡ್ತಾನೆ ಅಂತಂದ್ರೆ, ಇಲ್ಲೇ ಆತ ಎಫ್ ಅಂತ ಆ್ಯಸ್ ಇಟ್ ಇಸ್ ಇಡ್ತಾನೆ, ಎಮ್ ಜಾಗದಾಗ Q1 ಇಡ್ತಾನೆ, ಸ್ಮಾಲ್ ಎಮ್ ಜಾಗದಾಗ Q2 ಇಡ್ತಾನೆ, ಕ್ಯಾಪಿಟಲ್ G ಜಾಗದಾಗ K ಇಟ್ಬಿಡ್ತಾನೆ. ಏನೇನು ಮಾಡ್ತಾನೆ ಇನ್ನೊಮ್ಮೆ ನೋಡ್ರಿ, ಕ್ಯಾಪಿಟಲ್ G ಜಾಗದಾಗ K, ಕ್ಯಾಪಿಟಲ್ ಎಮ್ ಜಾಗದಾಗ Q1, ಸ್ಮಾಲ್ ಎಮ್ ಜಾಗದಾಗ Q2. ಇಷ್ಟು ಬರ್ದ ನಾನು ಮಾರ್ಕ್ಸ್ ಕಳಿಸ್ಕೊಂಡು ಬಿಟ್ಟಿರ್ತಾನೆ. ಏನಿದು ಹೆಂಗೆ ಮಾಡಿದ, ಏನಿದು ಆ್ಯಕ್ಚುಲಿ ಡೆಫಿನೇಷನ್ ನೋಡ್ಕೊತ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ.
The electrostatic force between 2 point charges is directly proportional to the product of magnitudes of charges and inversely proportional to the square of distance between them. ಅದಾಗ ಏನು ಹೇಳ್ತಾನೆ ಅಂತಂದರೆ, ಒಂದು ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಯ್ತು ಅಂದರೂ ಕೂಡ ನಾವು ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೀವಿ. ಅದನ್ನು ನಾವು ಕ್ಯಾಪಿಟಲ್ ಎಫಿಂದ ಡಿನೋಟ್ ಮಾಡ್ತೇವೆ ಫೋರ್ಸನ್ನು, ಹೌದಾ. ಈ ಫೋರ್ಸು ಯಾವುದಕ್ಕೆ ಈಕ್ವಲ್ ಇರ್ತದೆ, ಯಾವುದಕ್ಕೆ ಪ್ರಪೋರ್ಷ್ನಲ್ ಇರ್ತದೆ ಅಂತ ನೋಡೋದಾದರೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಅಂದರೆ ಚಾರ್ಜನ್ನು ನಾವು ಕ್ಯೂ ಅಂತ ಡಿನೋಟ್ ಮಾಡ್ತೇವೆ. ಇದು ಎರಡು ಚಾರ್ಜ್, ಒಂದು Q1 Q2 ಅಂತಂದು, ಹೌದಾ. ಇದು QC ಆಗೈತೆ ನೋಡೋದು, Q2 ಆಗಬೇಕದು, ಓಕೆನಾ. Q2 ಅಂತ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ, ಇದು Q1 Q2. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್, ಪ್ರಾಡಕ್ಟ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಏನೈತಿ, ಪ್ರಾಡಕ್ಟನ್ನು ಮಲ್ಟಿಪ್ಲೈ ಮಾಡಿದ್ದೇವೆ ನಾವು ಇಲ್ಲಿ, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಅರ್ಥ ಆಗ್ಲಿಕ್ಕತ್ತದ, ಓಕೆ. ದೆನ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್, ಏನಾದರೆ ಇದು, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡಿಸ್ಟೆನ್ಸ್ನ ಏನಂತ ತೊಗೊಂಡ್ರ, ಆರ್ ಅಂತ ತೊಗೊಂಡ್ರ. ಹಾಗಾದ್ರೆ ನಾನು ಏನಂತ ಬರಿಬೋದು, R² ಅಂತ ಬರಿಬೋದಾ? ಆಬ್ವಿಯಸ್ಲಿ, ಹೌದಾ. ಇವೆರಡೂ ನಾನು ಕಂಬೈನ್ ಮಾಡಿದ್ದೆ ಅಂತಂದ್ರೆ ಈ ಥರ ನಮಗೊಂದು ಫಾರ್ಮುಲಾ ಬರ್ತದೆ. F is directly proportional to product of magnitude of charges and inversely proportional to the square of distance ಅಂತಂದರೆ ಈ ಥರ ಫಾರ್ಮುಲಾ ಬರ್ತದೆ. ಯಾವಾಗ ನಾನು ಪ್ರಪೋರ್ಷನಾಲಿಟಿ ಸೈನ್ನ ರಿಮೂವ್ ಮಾಡ್ತೀನಿ ಅವಾಗ ಏನಾಗುತ್ತೆ, ಈಕ್ವಲ್ ಟು ಬರುತ್ತೆ. ಈಕ್ವಲ್ ಟು ಬಂದ ಕೂಡಲೇ ನಾವು ಅಲ್ಲಿ ಏನೋ ಒಂದು ಪ್ರಪೋರ್ಷನಾಲಿಟಿ ಸೈನ್ ಮಾಡಿದ್ದಕ್ಕೆ ಪ್ರೂಫ್ ಬೇಕಲ್ಲ. ಓಕೆ, ನಾ ಪ್ರಪೋರ್ಷನಾಲಿಟಿ ಸೈನ್ ತೆಗ್ದೇನಿ ಅಂತನ್ನಕ, ಸೊ ಅಲ್ಲಿ ಕಾನ್ಸ್ಟೆಂಟ್ನಾಗ್ತಾರೆ, ಏನೋ ಕಾನ್ಸ್ಟೆಂಟ್ ಆಗ್ತಾರೆ. ಇಲ್ಲಿ ಬರ್ತಕ್ಕಂಥ ಕೆ ಅನ್ನೋ ಕಾನ್ಸ್ಟೆಂಟ್ ಏನಪ್ಪ ಅಂದ್ರೆ ಇಟ್ ಈಸ್ ನೋನ್ ಆ್ಯಸ್ ಕುಲಂಬಿಕ್ ಕಾನ್ಸ್ಟೆಂಟ್. ಏನು ಕುಲಮ್ ಸ್ಪೆಲ್ಲಿಂಗ್ ಹೆಂಗೈತೆ ರೀ, ಭಾಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ತವೆ, ಇನ್ಕ್ಲೂಡಿಂಗ್ ನಾನು. ಓಕೆ, ಅದಕ್ಕೆ ನೋಡ್ಕೊಂಡಿದ್ದು ನಾನು. ಓಕೆ, ಇದಕ್ಕೆ ಏನಂತಾರೆ, ಕುಲಂಬಿಕ್ ಕಾನ್ಸ್ಟೆಂಟ್ ಅಂತಂತಾರೆ. ಓಕೆ, ಕುಲಂಬಿಕ್ ಕಾನ್ಸ್ಟೆಂಟ್ ಅಂತ ಅಂತೇವೆ ನಾವು ಇದಕ್ಕೆ. ಈ ಕುಲಂಬಿಕ್ ಕಾನ್ಸ್ಟೆಂಟ್ ಇದ್ದ ಏನಪ್ಪ ಅಂತ ನಮಗೊಂದು, ಇದಕ್ಕೂ ಈ ಕುಲಂಬಿಕ್ ಕಾನ್ಸ್ಟೆಂಟದ್ದು ಒಂದು ವ್ಯಾಲ್ಯೂ ಐತಿ. ಈ ವ್ಯಾಲ್ಯೂನ ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಏನದು ವ್ಯಾಲ್ಯೂ ಅಂತ ನಾವು ನೋಡೋದಾದರೆ, ದ ವ್ಯಾಲ್ಯೂ ಆಫ್ ಕೆ ಈಸ್ 1/4πε0 ಇಂಟು εr, ವೇರ್ ε0 ಅಂತಂದರೆ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್. ಓಕೆ, ಇದು ನಾನು ಆಮೇಲೆ ನಿಮಗೆ ಮೆನ್ಷನ್ ಮಾಡಿ ಕೊಡ್ತೇನೆ ಸ್ಲೈಡ್ ಕೊಡುವಾಗ, ಇಲ್ಲಷ್ಟೇ ಜಸ್ಟ್ ನೀವು ನೋಡ್ಕೊರಿ, ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದೇ ನಾವು εr ಅಂತ ಮಾತಾಡಿದರೆ, εr ಅನ್ನೋದು ಏನಂತಂದರೆ ಇಟ್ ಈಸ್ ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಅವ್ರ ಪರ್ಮಿಟಿವಿಟಿ ಅಂತ ಜಸ್ಟ್ ಸಿಂಪಲಾಗಿ ನಾವು ನೆನಪಿಟ್ಕೊಂಡ್ಬಿಡ್ರಿ. ಅಂದರೆ ಏನು, ಮೀಡಿಯಮ್, ಇದು ಮೀಡಿಯಮ್ ಬಗ್ಗೆ ಮಾತಾಡೋದು ಅದು ER. ε0 ಏನಪ್ಪ ಅಂದ್ರೆ ಪರ್ಮಿಯಾಬಿಲಿಟಿ ಬಗ್ಗೆ ಮಾತಾಡುತ್ತೆ. ಒಂದು ಪರ್ಮಿಟಿವಿಟಿ, ಒಂದು ಪರ್ಮಿಯಾಬಿಲಿಟಿ. ಅರ್ಥ ಆಗ್ಲಿಕ್ಕತ್ತದ? ಎನಿ ಡೌಟ್ಸ್ ಇನ್ ದಿಸ್ ಕೇಸ್? ಓಕೆ, ನೋಡ್ಕೋರಿ ಇಲ್ಲಿ ತನಕ. ಓಕೆ, ನೋಡ್ರಿ, ಈಗ ನೆಕ್ಸ್ಟ್ ಏನಂತಂದರೆ, ಈಗ ಈ ಕೆ ವ್ಯಾಲ್ಯೂನು ಏನಂತ ನಾವು ತೊಗೊತೀವಿ, 1/4πε0. ಇನ್ನು ಬರೀ ε0 ಅಂತಷ್ಟೇ ಬರ್ತೀವಿ. ε0r ಯಾಕೆ ಬರಲ್ಲ ಅಂತಂದರೆ, εr ಅಂತಂದರೆ εr ವ್ಯಾಲ್ಯೂ ಆ್ಯಕ್ಚುಲಿ ಇಲ್ಲಿ ಏನಾಗ್ಬಿಡ್ತದೆ, 1 ಅಂತ ಆಗಿಬಿಟ್ಟಿರ್ತದೆ. ಸೊ 1 ಇಂಟು ಎನಿಥಿಂಗ್ ಅದು ಹೋಗ್ಬಿಡ್ತದೆ, ಹೌದಾ. ಸೊ 1 ಇಂಟು ε0 4πε0 ಮಾಡಿಬಿಟ್ಟು ಅಂತಂದ್ರೆ 4πε0 ಅಷ್ಟೇ ಉಳಿತದೆ, ಹೌದು. ಸೊ ಹೀಗಾಗಿ ER ವ್ಯಾಲ್ಯೂ ಯಾಕೆ ಇಲ್ಲಿ 1 ಆಯಿತು, ಬಿಕಾಸ್ ಇಲ್ಲಿ ಕೂಲಮ್ಸ್ ಲಾ ಒಳಗೆ ಅವ್ನು ಏನಂತ ಅಸ್ಯೂಮ್ ಮಾಡ್ತಾನವ, ಕೂಲಂಬು. ಇದನ್ನೂ ನೆನಪಿಟ್ಕೋರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಅಸ್ಯೂಮ್ಸ್ ದಟ್ ದ ಮೀಡಿಯಮ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಐದರ್ ಏರ್ ಮೀಡಿಯಮ್ ಆಗಿರ್ತದೆ ಅಥವಾ ವ್ಯಾಕ್ಯೂಮ್ ಮೀಡಿಯಮ್ ಆಗಿರ್ತದೆ ಅಂತಂದು ಹೇಳ್ತಾನೆ ಆತ ಅಸ್ಯೂಮ್ ಮಾಡ್ತಾನೆ. ಇದ ಒಂದು ಫಸ್ಟ್ ಡ್ರಾಬ್ಯಾಕ್. ಏನ್ರಿ, ಡ್ರಾಬ್ಯಾಕ್ ಆಫ್ ಕೂಲಮ್ಸ್ ಲಾ. ಕೆಲವೊಂದು ಟೈಮ್ ಇನ್ನೂ ಕೇಳ್ತಾರೆ ನೆನಪಲ್ಲಿ, ಆರ್ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ ಅಂತ ಕೇಳಿದಾಗ ಇವನ್ ಬರಿಬೇಕು. ಓಕೆ, ಸೊ ಕೂಲಮ್ಸ್ ಲಾ ಏನು ಹೇಳ್ತೈತಿ, ದ್ಯಾಟ್ ಏನಪ್ಪ ಅಂತಂದು ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ದನ್ ಏರ್ ಮೀಡಿಯಮ್. ಓಕೆ, ಅರ್ಥ ಆಯಿತು. ಈಗ ಹೀಗಾಗಿ ER ವ್ಯಾಲ್ಯೂ ಯಾವತ್ತಿರಲು ಏರ್ ಮೀಡಿಯಮ್ನೊಳಗಾಗಲಿ ವ್ಯಾಕ್ಯೂಮ್ ಒಳಗಾಗಲಿ ವ್ಯಾಲ್ಯೂ 1 ಇರ್ತೈತೆ ಅದರದ್ದು. ಅದನ್ನು ವಾಟರು ಆಮೇಲೆ ಇವು ಡಿಫ್ರೆಂಟ್ ನಾವು ಮೀಡಿಯಮ್ ಚೇಂಜ್ ಮಾಡ್ಕೊತಂದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೆ, ನೆನಪಿರಲಿ ಅದೊಂದು. ಓಕೆನಾ. ಸೊ ಇಲ್ಲಿ ನಾವು ಜನರಲಿ ಅದ್ರ ಫಾರ್ಮುಲಾ ಒಳಗೆ ಈಗ ನಾವು ಕೆ ಅಂತೂ ವ್ಯಾಲ್ಯೂ ನಮಗೆ ಇಷ್ಟು ಗೊತ್ತಾಯ್ತು. ಇದ್ರದ್ದು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಐತ್ರಿ, 1/4πε0 ನಾವು ಇದ್ರದ್ದು ನ್ಯೂಮರಿಕಲ್ ವ್ಯಾಲ್ಯೂ ಬರಬೇಕು 9 × 10⁹ ಅಂತ ತೊಗೊತೇವೆ. ಓಕೆ, 9 × 10⁹. ಇದ್ರದ್ದು ಯೂನಿಟ್ ಹೆಂಗೆ ನಾವು ತೆಗೆಯೋದು, ಇಲ್ಲಿ ನಾವು ಇದನ್ನ ನಾವು ಫಾರ್ಮುಲಾನ ಸ್ವಲ್ಪ ರೀಅರೇಂಜ್ ಮಾಡಿಬಿಟ್ಟು ಅಂತ ನಮ್ಗೆ ಸಿಕ್ಬಿಡ್ತಾರೆ. ಕೆನ ಇಲ್ಲೇ ಇಟ್ಟೆ,
Q1 Q2 ಆಚೆ ಕಡೆ ಕಳಿಸಿದೆ, R² ಆಚೆ ಕಡೆ ಕಳಿಸಿದೆ, ಏನಾಗುತ್ತೆ ಅಬ್ಸರ್ವ್ ಮಾಡಿರಿ, ಕೆ ಅಲ್ಲೇ ಇಟ್ಟೆ. ಸೊ ಎಫ್ ಇದ್ದಲ್ಲಿ Q1 Q2 ಕಳಿಸಿದೆ. ಸೊ ಮಲ್ಟಿಪ್ಲೈ ಇದ್ದಿದ್ದು ಏನಾಯಿತು, ಡಿವೈಡ್ ಆಯಿತು. ಸೊ ಏನಾಯ್ತದೆ, ತೆಳಗಡೆ ಹೋಗ್ಬೇಕಾ, ಎಸ್. ಸೊ ಇಲ್ಲೇನಾಗುತ್ತೆ, Q1 Q2 ಆಗುತ್ತೆ. ಅದೇ ಥರ R² ಡಿವಿಷನ್ ಒಳಗಿತ್ತು, ಏನಾಯ್ತದು ಮಲ್ಟಿಪ್ಲಿಕೇಶನ್ ಒಳಗೆ ಹೋಗುತ್ತೆ, ಅಂದರೆ R² ಆಯಿತು. ಇದನ್ನು ಹೆಂಗೆ ಬರಿಬೋದು, ಫೋರ್ಸ್ ಅಂತಂದ್ರೆ ನ್ಯೂಟನ್, ಆರ್ ಅಂತಂದ್ರೆ ಮೀಟ್ರ್ ಎಷ್ಟಾಯ್ತದ ಸ್ಕ್ವೇರ್ಡ್ ಆಗೈತಿ, ಕೂಲಂಬ್ ಐತಿ. ಇಲ್ಲಿ Q1 Q2 ಎರಡೂ ಸೇರಿಸಿ ನಾವು ಕೂಲಂಬ್ ಸ್ಕ್ವೇರ್ ಅಂತ ತೊಗೊತೇವೆ. ಸೊ ಏನಂತ ಬರಿಬೋದು ನಾವು ಇನ್ನು ಹಂಗಾರೆ ಫಾರ್ಮುಲಾ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. ಕೆ ವ್ಯಾಲ್ಯೂ ಇದ್ದು ಏನಾಗಿರ್ತದೆ 9×10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. ಸೊ -2 ಅಂತ ಪರ್ ಅಂದಂಗೆ ಅದು ಮೀನಿಂಗ್, ಬಾರ್ ಹಾಕಿ ಬರೋದು ಒಂದ, -2 ಬರೋದು ಒಂದ. ಓಕೆನಾ, ಎಕ್ಸಾಕ್ಟ್ಲಿ. ಇದನ್ನು ನೆನಪಿಟ್ಕೋರಿ, ವ್ಯಾಲ್ಯೂ ನ್ಯೂಮರಿಕಲ್ಸ್ ಮಾಡುವಾಗ 5 ಮಾರ್ಕ್ಸ್ ನ್ಯೂಮರಿಕಲ್ಸಿಗೆ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸಿಗೆ ಸಾಕು ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ ಆ್ಯಂಡ್ ಅದರ್ ಮುಂದ್ಗಡೆ ಏನಪ್ಪ ಅಂತಂದ್ರೆ ಡೆರಿವೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಿಂದ. ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇರ್ತಾವೆ, ಯಾರೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇವು ಚಾಪ್ಟರ್ಸ್ಗಳನ್ನು. ಯಾಕಂದ್ರೆ ಅಗ್ದಿ ಹೈ ವೇಟೇಜ್ ಇದೆ. 13 ಮಾರ್ಕ್ಸ್ ಸುಖ ಸುಮ್ಮನೆ ಬರಲ್ಲ ರೀ. ಓಕೆ, 13 ಮಾರ್ಕ್ಸ್ ಸುಖ ಸುಮ್ಮನೆ ಬರಲ್ಲ. ಸೊ ಇದನ್ನ ಓದಿದಾಗನ ಈಸಿ, ಇದು ಸ್ಟಾರ್ಟಿಂಗ್ ಪಾರ್ಟ್ ತುಂಬ ಈಸಿ ಇದೆ, ಮುಂದೆ ಸ್ವಲ್ಪ ನೀವು ಆ ಡೆರಿವೇಷನ್ಸ್ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸೊ ಐ ಹೋಪ್ ಸೊ ಐ ಹ್ಯಾವ್ ಮೇಡ್ ಈಸಿ ಫಾರ್ ಯು ದಿಸ್ ಚಾಪ್ಟರ್. ಓಕೆ, ಎಸ್ಪೆಷಲಿ ಇವತ್ತಿನ ಎಕ್ಸ್ಪ್ಲನೇಷನ್. ನಿಮಗೆ ಅಷ್ಟು ಮೀರಿ ಏನೇನು ಡೌಟ್ಸ್ ಇತ್ತು ಅಂತ ಕಾಮೆಂಟ್ ಸೆಕ್ಷನ್ನಾಗ ಹಾಕ್ರಿ, ಐ ವಿಲ್ ಸಾಲ್ವ್ ಯುವರ್ ಡೌಟ್ಸ್. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಥ್ಯಾಂಕ್ ಯು ಸೊ ಮಚ್.